ನಮಿಸುವೆ ಲಂಘಿಸಿ ಗರಿಗೆ ಪದ ಕೆರಗಿ ಮೂಲಿಗೆ ಕೋಟ ಹರುಗತಿ ಹನುಮನೆ ಆನಮಿಸುವೆ 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 ಪವಮಾನ ಪಾಲಿತ ಮಗೆ ಆನಮಿಸುವೆ ಪವಮಾನ ಪಾಲಿತ ಮಗೆ ಹೇಮನಗರದೈದಿ ಕಾಮ ಪಾದಕ್ಕೆ ನಮಿದೆ ಹೇಮನಗರದೈದಿ ರಾಮ ಪಾದಕ್ಕೆ ನಮಿದೆ ಪ್ರೇಮದಿ ಜಾನಕಿ ಕ್ಷೇಮವ ತಿಳುಹಿಸಿ ಪ್ರೇಮದಿ ಜಾನಕಿ ಕ್ಷೇಮವ ತಿಳುಹಿಸಿ ಮಾಮರ ಪದ ಪದ ನೇಮತಿ ಪದದಿ ಆನಮಿಸುವೆ 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 ನಿನಗೆ ಪವಮಾನ ಪಾಲಿತ ಮಗೆ ಆನಮಿಸುವೆ ನಿನಗೆ ಪವಮಾನ ಪಾಲಿತ ಮಗೆ ಕಾಮ ಕ್ರೋಧದಿ ಬೆಂದೆ ಬರುತ್ತ ಮದನಿಗೊಂದೆ ಕಾಮಕ್ರೋಧದಿ ಬೆಂದೆ ಬರುತ್ತಾಮದನಿಗೊಂದೆ ದೇಶ ವಿಠಲನ ಜೀವನೋರವರ ದೇಶ ವಿಠಲನ ಮನೆ ಪಾಲಿತು ಆನಮಿಸುವೆ 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 ನಿನಗೆ ಪವಮಾನ ಪಾಲಿತ ಮಗೆ ಆನಮಿಸುವೆ ನಿನಗೆ ಪವಮಾನ ಪಾಲಿತ ಮಗೆ ಜ್ಞಾನ ಪೂರ್ವಕದಿ ಶ್ರೀನಿವಾಸ ಗುಣ ಜ್ಞಾನ ಪೂರ್ವಕದಿ ಶ್ರೀನಿವಾಸ ಗುಣ ಜ್ಞಾನ ಮರುವಮತಿ ತಾನು ರಗತಿ ಕೊಟ್ಟು ಆನಮಿಸುವೆ 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 ನಿನಗೆ ಪವಮಾನ ಪಾಲಿತ ಮಗೆ ಆನಮಿಸುವೆ ನಿನಗೆ ಪವಮಾನ ಪಾಲಿತ ಮಗೆ राम लक्ष्मण जानकी जय बोलो हनुमान की 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 जय बोलो हनुमान की जय बोलो हनुमान की
ಕಳರಾಕೃತಾಂತ ಹೊಂದಿದವರ ಪೊರೆವದವಳ ಗಂಗೆ ಹನುಮಂತ ಎದ್ದು ನಿಂತ ಕಳರಾಕೃತಾಂತ ಹೊಂದಿದವರ ಪೊರೆವದವಳ ಗಂಗೆ ಹನುಮಂತ ಪಂಚಾಕ್ಷಿಯನ್ನು ಕಂಡು ಕಪಟದ ಶಮುಕನ ಮದಭಂಜನ ಮಾಳ್ಪವೆಂದೆದ್ದು ನಿಂತ ಪಂಚಾಕ್ಷಿಯನ್ನು ಕಂಡು ಕಪಟದ ಶಮುಕನ ಮದಭಂಜನ ಮಾಳ್ಪವೆಂದೆದ್ದು ನಿಂತ ಸಂಜೀವನವ ತಂದು ಕಪಿಗಳ ಕಾಯ್ದ ಆಂಜನೇಯ ತನಯ ತಾನೆದ್ದು ನಿಂತ ಸಂಜೀವನವ ತಂದು ಕಪಿಗಳ ಕಾಯ್ದ ಆಂಜನೇಯ ತನಯ ತಾನೆದ್ದು ನಿಂತ ಎದ್ದು ನಿಂತ ಕಳರಾಕೃತಾಂತ ಹೊಂದಿದವರ ಪೊರೆವದವಳ ಗಂಗೆ ಹನುಮಂತ ರಾವಣನ ದರೆಯಳು ಕೆಡದಿ ಹರಿಕಟಕ ಮರ್ದನ ಮಹಾಬಲಿವ ಎದ್ದು ನಿಂತ ರಾವಣನ ದರೆಯಳು ಕೆಡದಿ ಹರಿಕಟಕ ಮರ್ದನ ಮಹಾಬಲಿವ ಎದ್ದು ನಿಂತ ಯುದ್ಧದಲ್ಲಿ ರಘುಪತಿಯ ಹೊತ್ತು ಬಹುತಿಯ ತೋಟ ಶುದ್ಧ ಸ್ವಭಾವ ತಾನೆದ್ದು ನಿಂತ ಯುದ್ಧದಲ್ಲಿ ರಘುಪತಿಯ ಹೊತ್ತು ಬಹುತಿಯ ತೋಟ ಶುದ್ಧ ಸ್ವಭಾವ ತಾನೆದ್ದು ನಿಂತ ಎದ್ದು ನಿಂತ ಕಳರಾಕೃತಾಂತ ಹೊಂದಿದವರ ಪೊರೆವದವಳ ಗಂಗೆ ಹನುಮಂತ ರಾಗಗಳ ಮೇಲೈಸಿ ಭಯವದನ ನಿಲ್ಲಿಸಿ ಯೋಗಿಗಳನ್ನು ಉದ್ಧರಿಸಲೆಂದೆದ್ದು ನಿಂತ ರಾಗಗಳ ಮೇಲೈಸಿ ಭಯವದನ ನಿಲ್ಲಿಸಿ ಯೋಗಿಗಳನ್ನು ಉದ್ಧರಿಸಲೆಂದೆದ್ದು ನಿಂತ ಈಗದಲ್ಲಿಯಳು ಸಜ್ಜನರ ಮನೋಭೀಷ್ಟಗಳ ವೇಗದಲ್ಲಿ ಕೊಡುವೆನು ಎದ್ದು ನಿಂತ ಈಗದಲ್ಲಿಯಳು ಸಜ್ಜನರ ಮನೋಭೀಷ್ಟಗಳ ವೇಗದಲ್ಲಿ ಕೊಡುವೆನು ಎದ್ದು ನಿಂತ ಕಳರಾಕೃತಾಂತ ಹೊಂದಿದವರ ಪೊರೆವದವಳ ಗಂಗೆ ಹನುಮಂತ 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 ಎಂತ ಬಲವಂತನೋ ಕುಂತಿಯ ಸಂಜಾತನೋ ಭಾರತಿಗೆ ಕಾಂತನೋ ನಿತ್ಯ ಶ್ರೀಮಂತನೋ ಎಂತ ಬಲವಂತನೋ ಕುಂತಿಯ ಸಂಜಾತನೋ ಭಾರತಿಗೆ ಕಾಂತನೋ ನಿತ್ಯ ಶ್ರೀಮಂತನೋ ಎಂತ ಬಲವಂತನೋ ಕುಂತಿಯ ಸಂಜಾತನೋ ಭಾರತಿಗೆ ಕಾಂತನೋ ನಿತ್ಯ ಶ್ರೀಮಂತನೋ ಜಯ ಹನುಮಾನ ಜ್ಞಾನ ಗುಣ ಸಾಗರ ಜಯ ಕಪೀಶ ಶಿವರೋಷವುರಾಗರ ರಾಮದೂತ ಅತುಲಿತ ಬಲರಾಮ ಅಂಜನಿ ಪುತ್ರ ಪವನ ಸುತ ನಾಮ ರಾಮಚಂದ್ರನ ಪ್ರಾಣನೋ ಅಸುರ ಹೃದಯ ಪ್ರಾಣನೋ ರಾಮಚಂದ್ರನ ಪ್ರಾಣನೋ ಅಸುರ ಹೃದಯ ಪ್ರಾಣನೋ ಕಳರ ಗಂಟಲ ಗಾನನೋ ಜಗಲೊಳಗೆ ಪ್ರವೀಣನೋ ಕಳರ ಗಂಟಲ ಗಾನನೋ ಜಗಲೊಳಗೆ ಪ್ರವೀಣನೋ ಎಂಥ ಬಲವಂತ ಶ್ರೀಮಂತನೋ ಎಂಥ ಬಲವಂತನೋ ಕುಂತಿಯ ಸಂಜಾತನೋ ಭಾರತಿಗೆ ಕಾಂತನೋ ನಿತ್ಯ ಶ್ರೀಮಂತನೋ ಮಹಾವೀರ ವಿಕ್ರಮ ಬಲರಂಗಿ ಸುಮ
मति निवार सुमति के संगी कंचन वरण विराज सुवेश कानन कुंडल कुंठित केश बंदी अन्नवनुंदनो वसन प्राण ಕೊಂಡನೋ ಬಂಡಿ ಅನ್ನವನೊಂದನೋ ವಸನ ಪ್ರಾಣವ ಕೊಂಡನೋ ದ್ರೌಪದಿಗೆ ಕಂಡನೋ ಭೀಮಪ್ರಚಂಡನೋ ದ್ರೌಪದಿಗೆ ಕಂಡನೋ ಭೀಮಪ್ರಚಂಡನೋ ಎಂಥ ಬಲವಂತನೋ ಕುಂತಿಯ ಸಂಜಾತನೋ ಗಾಢಿಗೆ ಕಾಂತನೋ ಶ್ರೀಮಂತನೋ ಎಂಥ ಬಲವಂತನೋ ಕುಂತಿಯ ಸಂಜಾತನೋ ಭಾರತಿಗೆ ಕಾಂತನೋ ನಿತ್ಯ ಶ್ರೀಮಂತನೋ हाथ बज और बजा विराजे कांधे मूंज जने भूषाजे शंकर सवन केसरी नंदन तेज प्रताप महाजगवंदन वैष्णवाग्र संजनो चंडीनाथ प्रम्यनो वैष्णवाग्र संजनो चंडीनाथ प्रम्यनो देवावरेण्यनो देवाजरण्यनो देवावरेण्यनो देवाजरण्यनो ಎಂಥ ಬಲವಂತನೋ ಕುಂತಿಯ ಸಂಜಾತನೋ ಭಾರತೀ ಕಾಂತನೋ ನಿತ್ಯ ಶ್ರೀಮಂತನೋ विद्यावान गुणी अति चातुर राम काज करिबे को आतुर सब चरित्र सुनिबे को रसिया राम लखन सीता मन बसिया मध्वशास्त्रवदनो सर्वैकमरासनैदनो मध्वशास्त्रवदनो सर्वैकमरासनैदनो ಕೃಷ್ಣನ ಮೀರಿದನೋ ಪುರಂದರ ವಿಠಲನ ದಾಸನೋ ಉಡುಪಿಲಿ ಕೃಷ್ಣನ ನಿಲ್ಲಿಸಿದನೋ ಪುರಂದರ ವಿಠಲನ ದಾಸನೋ ಎಂಥ ಬಲವಂತನೋ ಕುಂತಿಯ ಸಂಜಾತನೋ ಭಾರತಿ ಕಾಂತನೋ ನಿತ್ಯ ಶ್ರೀಮಂತನೋ ಎಂಥ ಬಲವಂತನೋ ಕುಂತಿಯ ಸಂಜಾತನೋ ಭಾರತಿ ಕಾಂತನೋ ನಿತ್ಯ ಶ್ರೀಮಂತನೋ ಸೂಕ್ಷ್ಮ ರೂಪಧರಿ ಹರಿದಿಗಾವ ವಿಕಟ ರೂಪಧರಿ ಲಂಕ ಜರಾವ ಭೀಮ ರೂಪಧರಿ ಅಸುರ ಸಂಹಾರೆ ರಾಮಚಂದ್ರ के काज समारे ಎಂಥ ಬಲವಂತನೋ ಕುಂತಿಯ ಸಂಜಾತನೋ ಭಾರತಿ ಕಾಂತನೋ ನಿತ್ಯ ಶ್ರೀಮಂತನೋ ಭಾರತಿಗೆ ಕಾಂತನೋ ನಿತ್ಯ ಶ್ರೀಮಂತನೋ ಭಾರತಿಗೆ ಕಾಂತನ ತುಳಿದ ಶತಭಕಾಸುರ ಕಂಸನನು ಶತಭಕಾಸುರ ಕಂಸನನು ಸಂಹರಿಸಿದ ಕಂದಾಕ್ಷಣದಲ್ಲೇ ಕುಮಾರವ ಇಳಿಸಿದ ಸುಲಭದಲ್ಲಿ ಕೃಷ್ಣ ಹರೇ ಕೃಷ್ಣ ಹರೇ Hare
हरे श्री कृष्ण हरे जय 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 कृष्ण हरे कृष्ण हरे जय कृष्ण हरे जय 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 कृष्ण हरे कृष्ण हरे जय कृष्ण हरे जय 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 कृष्ण हरे कृष्ण हरे जय कृष्ण हरे जय 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 कृष्ण हरे नंदन कंदा श्री कृष्ण नंदन कंदा श्री कृष्ण जगदोद्धारक वा कृष्ण जगदोद्धारक वा कृष्ण नंदन सलहो श्री कृष्ण नंदन सलहो श्री कृष्ण जगदोद्धारक वा कृष्ण जगदोद्धारक वा कृष्ण कृष्ण हरे श्री कृष्ण हरे जय 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 कृष्ण हरे कृष्ण हरे जय कृष्ण हरे जय 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 कृष्ण हरे जय 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 कृष्ण हरे जय ಸ್ವಾಮಿ ಲಕ್ಷ್ಮೀನಾರಾಯಣ వారాన్న భిక్ష అన్నాడు ఆశ్రమం ఒకటి ఉంది అంటే పునరుద్ధరణ అప్పగంటగా సంబంధం हरि विठला पांडुरंग विठला पंढरीनाथ वनरंग जगदोद्धार हरि विठला जगदोद्धार नाथ विठला जय पांडुरंग प्रभु विठला जय पांडुरंग प्रभु विठ्ठल विठ्ठला पंढरीनाथ विठ्ठला पांडुरंग विठ्ठला विठ्ठला पांडुरंग विठ्ठल विठ्ठल पांडुरंगा जय हरी विठ्ठल पांडुरंगा विठ्ठल विठ्ठल पांडुरंगा जय हरी विठ्ठल पांडुरंगा विठ्ठल विठ्ठल पांडुरंगा जय हरी विठ्ठल पांडुरंगा
पांडुरंग विठ्ठल विठ्ठल जय जय विठ्ठल 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 जय जय विठ्ठल 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 जय जय विठ्ठल 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 जय जय 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 विठ्ठल 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 ओम श्री मंजुनाथाय नमः। वसुदेवसुतं देवं कंसचाणूरमर्दनं देवकी परमानंदं कृष्णं वंदे जगद्गुरुं ಶ್ರೀ ಗುರುಭ್ಯೋ ನಮಃ। ಆತ್ಮೀಯ ಬಂಧುಗಳೇ, ನಾವೆಲ್ಲರೂ ಭಾಗ್ಯವಂತರು. ಭಗವಂತನನ್ನು ಆ ಕಾಲದಲ್ಲಿ ನಾವು ಪುರಾಣ ಇತಿಹಾಸ ಪುರಾಣ ಅಥವಾ ವೇದಗಳ ಕಾಲ ಅಂತೇಳಿ ಹೇಳ್ತೇವೆ. ದಯವಿಟ್ಟು ಎಲ್ಲರೂ ಆಸೀನರಾಗ್ಬೋದು. ಆ ಕಾಲದಲ್ಲೂ ಭಗವಂತನ ಜೊತೆಗೆ ಬದುಕಿದಂತಹ ಒಂದಷ್ಟು ಜನ ಖಂಡಿತವಾಗಿ ಇದ್ದಾರೆ. ನಾವು ಯಾವಾಗಲೂ ಹೇಳಲಿಕ್ಕುಂಟು ವಿಮರ್ಶೆಯಲ್ಲಿ, ರಾಮಾಯಣ ಮಹಾಭಾರತಗಳು ಆಗುವಾಗ ಆವಾಗದು ವರ್ತಮಾನ, ಇವಾಗ ನಮಗದು ಪುರಾಣ ಅಷ್ಟೇ. ಹೆಚ್ಚು ನಾನು ಅದರ ಬಗ್ಗೆ ಉತ್ಪ್ರೇಕ್ಷೆಯಾಗಿ ಮಾತನಾಡದೆ, ತದನಂತರದ ಇತಿಹಾಸ, ಆ ಇತಿಹಾಸದ ವ್ಯವಸ್ಥೆಯಲ್ಲಿ ಭಗವಂತನ ಆ ಭಾರತೀಯ ಸನಾತನ ವ್ಯವಸ್ಥೆಯ ಒಂದು ನೆಲೆಯಲ್ಲಿ ಈ ತವಳವ ನಾಡು, ಈ ತುಳುನಾಡು, ಈ ತವಳವ ಭೂಮಿ ಅಂದರೆ ಭರತ ದೇಶವೇ ಪರಮ ಪವಿತ್ರವಂತೆ, ಅದರಲ್ಲೂ ಕರ್ನಾಟಕ, ಅದರಲ್ಲೂ ಈ ಪರಶುರಾಮ ಸೃಷ್ಟಿ ಈ ತವಳವ ನಾಡು. ಯಾವತ್ತು ನಾವು ಹೇಳುವ ಹಾಗೆ ಮಲಯಾಳ ಪ್ರಾಂತ್ಯ ಆದರೆ ತವಳವ ಪ್ರಾಂತ್ಯ, ಹವ್ಯಕ, ಕೊಂಕಣ, ಮರಾಠ, ವಿದರ್ಭ, ಹೀಗೆ ಮುಂದಕ್ಕೆ ಹೋಗ್ತದದು. ಅಂದರೆ ಪ್ರಸ್ತುತದ ಅಫ್ಘಾನಿಸ್ತಾನ, ಅದು ಕರಾವಳಿಯಲ್ಲಾದರೆ ಮೇಲ್ಗಡೆಯಲ್ಲಿ ಅಫ್ಘಾನಿಸ್ತಾನ, ಈ ಪ್ರದೇಶ ತನಕ ಈ ಭೂಭಾಗದಲ್ಲಿ ದೇವತಾರಾಧನೆ ಮತ್ತು ದೈವಾರಾಧನೆಯ ಜೊತೆಗೆ ಬದುಕನ್ನು ಕಟ್ಟಿಕೊಂಡಂತಹ ಒಂದು ವಿಶಿಷ್ಟ ಜನಾಂಗವೇ ಅದು ತವಳವ ಜನಾಂಗ. ಎಲ್ಲ ಭಾಷಿಗರನ್ನು ಒಳಗೊಂಡಂತಹ ಪ್ರದೇಶ. ಆಚಾರ್ಯೇತರರಲ್ಲಿ ಓರ್ವರಾದಂತಹ ಬಹುಶಃ ಜಗದ್ಗುರು ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಜಗದ್ಗುರು ಮಧ್ವಾಚಾರ್ಯರು ನೀಡಿದಂಥ ಓರ್ವ ತವಳವ ಯತಿ. ಈ ವಿಶಿಷ್ಟ ಭೂಮಿ, ಆ ಭೂಮಿಯಲ್ಲಿ ಭಗವಂತ ನಮಗೆಲ್ಲರಿಗೂ ಜನ್ಮ ಕೊಟ್ಟಿದ್ದಾನೆ ಈ ಭೂಮಿಯಲ್ಲಿ. ಹಾಗಾಗಿ ನಿನ್ನೆ ಇಲ್ಲಿಯ ಉಮಾಮಾಯಿ ದೇವಸ್ಥಾನದಲ್ಲಿ ಉತ್ತರ ಭಾರತದ ಯತಿಗಳಿಂದ ಪ್ರವಚನ ಮಾಲಿಕೆ ಆಗ್ತಾಯಿತ್ತು, ಭಾಗವತ ಸಪ್ತಾಹ ಆಗ್ತಾಯಿದೆ, ಅದು ಈಗಲೂ ನಡೀತಾ ಇದೆ ಅಲ್ಲಿ ಈ ಪ್ರಶ್ನೆ ಬಂತು, ಅಲ್ಲಿಂದ ಎಲ್ಲ ತಿವಾರಿ ಹೀಗೆಲ್ಲ ಬಂಧುಗಳು ಬಂದಿದ್ದರು. ನನಗೆ ಅನುಭವ ಆದದ್ದು ಅಯೋಧ್ಯೆಯ ಆ ಸಂದರ್ಭ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತ ಹೇಳಿದರೆ, ಆ ತವಳವ ಸಂಪ್ರದಾಯದ ವ್ಯವಸ್ಥೆಯಲ್ಲಿ ಜಗದ್ಗುರು ಮಧ್ವಾಚಾರ್ಯ ಪರಂಪರೆ ಆ ಕಡೆಯಿಂದ ತಂದಂಥ ಸಮುದ್ರಗಳು ತೆಗೆದುಕೊಂಡು ಹೋಗ್ತಿದ್ದಂಥ ಮೂರ್ತಿಯನ್ನು ಬಹುಶಃ ತನ್ನ ತಪಸ್ಶಕ್ತಿಯಿಂದ ನಮ್ಮ ಈ ಭೂಮಿಗೆ ಕೊಡಮಾಡಿದಂಥ, ನಮ್ಮ ಈ ಭರತ ಭೂಮಿಗೆ ಅಥವಾ ನಮ್ಮ ಈ ಪ್ರಪಂಚಕ್ಕೆ ಬೆಳಕಾಗಿ ತೋರಿಸಿದವರು ಕೃಷ್ಣನ ಮೂರ್ತಿಯನ್ನು ಕಡಲ್ಗಳ್ಳರಿಂದ ತನ್ನದಾಗಿರಿಸಿಕೊಂಡು ಉಡುಪಿಯಲ್ಲಿ ಕೃಷ್ಣನನ್ನು ಸ್ಥಾಪಿಸಿ, ಅನಂತೇಶ್ವರ ಅಜ್ಜಯ ಅಂತ ಕರೀತೇವೆ, ಚಂದ್ರೇಶ್ವರನ ಸಾನ್ನಿಧ್ಯದಲ್ಲಿ ಅದನ್ನು ಸ್ಥಾಪಿಸಿ, ಅದು ಮಠ, ಕೃಷ್ಣ ಮಠ, ಇಟ್ಸ್ ನಾಟ್ ಎ ಟೆಂಪಲ್, ಅದು ಮಠ ಸ್ಥಾಪಿಸಿ ಪೂಜೆಗೈದು ಅದರ ಶಕ್ತಿಯನ್ನು ಜಗತ್ತಿಗೆ ತೋರಿಸಿದಂಥ ಮಹಾನ್ ಯತಿ. ತದನಂತರದ ಪರಂಪರೆಯಲ್ಲಿ ಬಂದವರು ಗುರು ವಾದಿರಾಜರು. ಆ ವಾದಿರಾಜರ ಪರಂಪರೆಯಲ್ಲಿ ಬಹುಶಃ ಅವರು ಅಯೋಧ್ಯೆಯ ಪ್ರದೇಶದಿಂದ ಮುಖ್ಯ ಪ್ರಾಣನ ತಂದು ಇಲ್ಲಿ ಕುಳ್ಳಿರಿಸಿದ್ರು. ನಾವೆಲ್ಲ ಶಕ್ತಿಯುತರಾದೆವು, ದೇಹಿತಾಶಕ್ತಿ, ಜ್ಞಾನಶಕ್ತಿ, ಅದರ ಜೊತೆಗೆ ಒಂದರ್ಥದ ಸಮಾಜದಲ್ಲಿ ಭಗವಂತನನ್ನು ಕಾಣುವಂಥ ಪರಿಕಲ್ಪನೆಯ ವಿಶಿಷ್ಟ ಜನಾಂಗ. ಹಾಗಾಗಿ ಇಲ್ಲಿ ಬಂದವರೆಲ್ಲರೂ ತವಳವ ಪ್ರಪಂಚದ ಜೀವನ ರೀತಿಯಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡು ಬಹುಶಃ ಚಾಂದ್ರಮಾನ, ಸೌರಮಾನ ಈ ಎಲ್ಲ ನೆಲೆಗಳಲ್ಲಿ ಇದ್ದರೂ ಇಲ್ಲಿ ನಾವು ಬಿಷುವನ್ನು ಆಚರಿಸ್ತೇವೆ. ಎಲ್ಲ ವ್ಯವಸ್ಥೆಗಳಲ್ಲಿ ಇದ್ದರೂ ಇಲ್ಲಿ ಕಾರಂತ ಹಿರಿಯರೆಲ್ಲ ಇದ್ದಾರೆ. ಇಲ್ಲಿ ನಾವು ಇಲ್ಲಿಯ ದೈವದ ಪೂಜೆಯ ವ್ಯವಸ್ಥೆಗಳನ್ನು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಎಲ್ಲವೂ ಇದೆ. ಈ ಬಗ್ಗೆ ನಾವು ಹೆಚ್ಚು ಹೇಳಲಿಕ್ಕೆ ಹೋಗದೆ, ಅಂತಹ ಪುರಾಣವಾದಂತಹ ವ್ಯವಸ್ಥೆಗಳೊಂದಿಗೆ ಇತಿಹಾಸ, ಇದು ಮಧ್ವಾಚಾರ್ಯ, ಇದು ವಾದಿರಾಜರು. ಆ ವಾದಿರಾಜರ ವ್ಯವಸ್ಥೆಯಿಂದ ಬಹುಶಃ ಇನ್ನೊಂದು ಅತ್ಯಂತ ತಪೋಭೂಮಿಯಾದಂಥ ಈ ಕದ್ರಿ ಮಂಜುನಾಥನ ಕ್ಷೇತ್ರದಿಂದ ಅವರು ಎಷ್ಟು ತಪೋಭೂಮಿಗೆ ನೋಡಿ, ಇಲ್ಲಿಂದ ಒಂದು ಶಕ್ತಿ, ಅವರು ಈಶ್ವರ ಶಕ್ತಿಯನ್ನು ಅಲ್ಲಿ ಕುಡುಮಪುರದಲ್ಲಿ ಅಂದರೆ ಧರ್ಮಸ್ಥಳದಲ್ಲಿ ಮಂಜುನಾಥೇಶ್ವರ ಲಿಂಗ ಸ್ವರೂಪದಲ್ಲಿ ಅವರು ಸ್ಥಾಪನೆ ಮಾಡಿದ್ದು. ಇವತ್ತು ಪೂಜ್ಯ ವೀರೇಂದ್ರ ಹೆಗಡೆಯವರ ಕುಟುಂಬದಿಂದ, ಪ್ರಸ್ತುತ ವೀರೇಂದ್ರ ಹೆಗಡೆಯವರು, ಇಂಥವರೆಲ್ಲ ವ್ಯವಸ್ಥೆಯಿಂದ ಜಗತ್ತಿಗೆ ಬೆಳಕಾಗಿ ಕೊಂಗೊಳಿಸ್ತಿದ್ದಾದರೆ ಈ ಪುರಾಣ ಪರಿಸಿದ್ಧ ಈ ಕ್ಷೇತ್ರ ಅದೆಷ್ಟು ಶಕ್ತಿ ಇರ್ಬೋದು ಹೇಳಿ. ಗುರುತಿಸುವ ಶಕ್ತಿ ನಮ್ಮ ಯತಿ ಪರಂಪರೆಗೆ. ಅಂತಹ ಯತಿ ಪರಂಪರೆಯಲ್ಲಿ ವಾದಿರಾಜರ ನಂತರ ಬಂದಂಥವರು ಶ್ರೇಷ್ಠ, ಪರಮಶ್ರೇಷ್ಠ ಯತಿ. ನಾವೆಲ್ಲ ಎಷ್ಟು ಭಾಗ್ಯವಂತರು. ಮನಸ್ಸು ತುಂಬಿ ಬರ್ತದೆ,
ಒಂದರ್ಥದಲ್ಲಿ ಅಳುವು ಬರ್ತದೆ, ಒಂದರ್ಥದಲ್ಲಿ ಸಂತೋಷವೂ ಬರ್ತದೆ, ಒಂದರ್ಥದಲ್ಲಿ ಕೆಲವೊಮ್ಮೆ ದುಃಖವೂ ಬರ್ತದೆ. ಈಗ ಇಲ್ಲಲ್ವಾ ಅಂತ ಪರಮ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಜಗತ್ತು ಕಂಡಂತಹ ಮಾನವ ಕುಲದ ಪ್ರಸ್ತುತದ ಪರಮಶ್ರೇಷ್ಠ ಯತಿ ಅಂತ ಹೇಳಿದರೆ ಬಹುಶಃ ನಾವೆಲ್ಲ ಭಾಗ್ಯವಂತರು ಬಂಧುಗಳು, ನಾವೆಲ್ಲ ಭಾಗ್ಯವಂತರು. ಸಣಕಲು ಜೀವ ಎಲ್ಲವೂ ಬೇಕು, ಮೃಷ್ಟಾನ್ನ ಭೋಜನ ಬೇಕು, ಆದರೆ ಅವರು ಊಟ ಮಾಡುವಂಥ ನೋಡುವಾಗಲೇ ನನ್ನ ಶ್ರೀಮತಿಯಲ್ಲಿ ತಲೆ ಎಸ್ತಾ ಇದ್ದಾಳೆ. ಎಂಥದಕ್ಕೆ ಯಾಕೆ ಇಷ್ಟೆಲ್ಲ ಮಾಡಿ ಅವ್ರಿಗೆ ತಿನ್ನೋದು ಇಷ್ಟು ಎಲ್ಲವನ್ನು ಇಲ್ಲ, ಎಲ್ಲದರ ರುಚಿ ನೋಡಿ ತದನಂತರ ಎಲ್ಲರಿಗೂ ಆ ರುಚಿಯಾದ ಅಡುಗೆ ಬಡಿಸಿದ ಅಂತ ನೋಡುವಂಥ ಆ ವಿಶಿಷ್ಟ ಶಕ್ತಿಯನ್ನು ಕಂಡುಕೊಂಡವರು, ಆ ರೀತಿಯ ಒಂದು ಸಂಸ್ಕಾರವನ್ನು ನಮಗೆಲ್ಲರಿಗೂ ನೀಡಿದವರು ಪರಮ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರು. ಎಲ್ಲ ಧರ್ಮೀಯರನ್ನು ಅವರು ಗೌರವಿಸಿದರು, ಎಲ್ಲ ಧರ್ಮೀಯರಿಗೂ ಸೇವಾ ವ್ಯವಸ್ಥೆಗಳಲ್ಲಿ ಬದುಕುವಂತೆ ಅವಕಾಶ ಮಾಡಿದರು. ಟೀಕೆಗಳು ಟಿಪ್ಪಣಿಗಳು ಎಲ್ಲವೂ ಬಂದರೂ ಎದುರಿಸಿ ಇಲ್ಲ, ಎಲ್ಲರನ್ನು ಗೆಲ್ಲುವುದರ ಮುಖಾಂತರ ಸನಾತನ ಸಂಸ್ಕೃತಿಯ ಪ್ರತೀಕವನ್ನು ನಮ್ಮದಾಗಿರಿಸಿಕೊಳ್ಳುವಂಥ ಎಲ್ಲವೂ ಸನಾತನ ಸಂಸ್ಕೃತಿಯೇ. ಆ ಸನಾತನ ಸಂಸ್ಕೃತಿಯ ವ್ಯವಸ್ಥೆಯಲ್ಲೇ ಎಲ್ಲ ಧರ್ಮಗಳು ಹುಟ್ಟಿಕೊಂಡದ್ದು ಓರ್ವ ಮಹಾಪುರುಷರಿಂದ. ಎಲ್ಲ ಧರ್ಮಗಳು, ಅದರಲ್ಲಿ ಪ್ರಶ್ನೆಯೇ ಇಲ್ಲ. ಭೂಮಿಯ ಅನಾದಿ ತಾನೇ. ಈಗ ಅಂಥ ಒಂದು ಚಿತ್ರಣವನ್ನು ನಮಗೆ ಇವತ್ತಿನ ಕಾಲದಲ್ಲಿ ಉಣಬಡಿಸಿದವರು, ಅವರ ಜೊತೆಗೆ ಭಗವಂತ ನಮಗೆಲ್ಲ ಜನ್ಮ ಕೊಟ್ಟಿದ್ದಾನಲ್ಲ. ನಮ್ಮ ಮಕ್ಕಳು, ನನ್ನ ಮಕ್ಕಳು ಭಾಗ್ಯವಂತರು ಕಂಡಿದ್ದಾರೆ, ಆದರೆ ಬುದ್ಧಿ ಇಲ್ಲದೇ ಇರಬಹುದು. ಅಂತಹ ಈ ಒಂದು ಸಂದರ್ಭ ಬಹುಶಃ ಅವರನ್ನು ನೆನೆಯುವಂಥ, ಅವರ ಕಾಲದಲ್ಲಿ ನಾವು ಗುರುವಂದನಾ ತುಲಾಭಾರ ಅಂತ ನಾವು ಮಾಡುವಂಥ ಪರಿಕಲ್ಪನೆಯನ್ನು ಕಟ್ಟಿಕೊಂಡಿತ್ತು. ನಾವು ಈ ಮಂಜುನಾಥನ ಕ್ಷೇತ್ರದಲ್ಲಿ, ಈ ಮಂಜು ಪ್ರಾಸಾದದಲ್ಲಿ, ಈ ವಾದಿರಾಜ ಮಂಟಪದಲ್ಲಿ ನಾವೆಲ್ಲ ಬಂಧುಗಳನ್ನು ನಾವು ಒಳಗೊಂಡಂತೆ ಎಲ್ಲರೂ ಒಂದು ನಾಣ್ಯಗಳಿಂದ ತುಲಾಭಾರ ಮಾಡಿ ಆ ನಾಣ್ಯಗಳು ಸಮಾಜಮುಖಿಯಾಗಿ ಅರ್ಪಿಸುವಂಥದ್ದು. ಅವರು ಹೇಳುವಂಥದ್ದು ಇಷ್ಟೇ, ನಮ್ಮ ಬದುಕನ್ನು ನಾವು ಕಟ್ಟಿಕೊಂಡದ್ದು ಸ್ವಂತಕ್ಕೆ ಸ್ವಂತ, ಸ್ವಲ್ಪ ಸಮಾಜಕ್ಕೆ ಸರ್ವಸ್ವದ ನೆಲೆಯಲ್ಲಿ ನಾವೆಲ್ಲರೂ ರಾಷ್ಟ್ರಮುಖಿ ಬದುಕಿನೊಂದಿಗೆ ಬದುಕನ್ನು ಕಟ್ಟಿಕೊಂಡವರು. ಆವಾಗ ಆರಂಭವಾದದ್ದು. ತದನಂತರ ಭಗವಂತ ನಾನೂ ದೊಡ್ಡ ರೀತಿಯಲ್ಲಿ ಅವರಿಂದ ಅನುಗ್ರಹಿತ ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. 18 ವರ್ಷಗಳ ನಂತರ ನನಗೆ ಭಗವಂತ 2 ಮಕ್ಕಳನ್ನು ನೀಡಿದ. 2 ಮಕ್ಕಳನ್ನು ಪೂಜ್ಯ ಗುರುಗಳ ಆಶೀರ್ವಾದದ ಬಲ ಅಂತ ಬಹಳ ಧೈರ್ಯದಿಂದ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ನನ್ನ ಶ್ರೀಮತಿ ಅದು ಯಾವತ್ತು ನೆನೀತಾಳೆ. ಆ ನಂತರ ನಾವು ಅದನ್ನು, ಆ ಪ್ರಕ್ರಿಯೆ ನಾವು ಮುಂದುವರಿಸ್ತಾ ಬಂತು. ಪ್ರತಿ ವರ್ಷ ಅವರು ಎಲ್ಲಿ ಒಪ್ಪಿಕೊಳ್ತಿರ್ಲಿಲ್ಲ, ಆದರೆ ಇಲ್ಲಿ ಬಂದಲ್ಲಿ ಕಣೆಯ ಅವರ ಅವಧಿಯಲ್ಲಿ ಒಂದು ನನ್ನ ಇದ್ದಿ, ನಮ್ಗೆ ಆಶ್ಚರ್ಯ ಆಯಿತು. ಅವರು ಆವಾಗ ಆ ಮಾತನ್ನು ಹೇಳುವಾಗ, ನನ್ನ ಇದ್ದಿ ಅಂದರೆ ಅವರ ಕಾಯ ಇಲ್ಲ, ಅವರು ಇಲ್ಲೇ ಇದ್ದಾರೆ ಸ್ವಾಮಿ, ಅವರು ಖಂಡಿತವಾಗಿ ಇಲ್ಲೇ ಇದ್ದಾರೆ. ಅವರ ಆ ಪರಂಪರೆಯನ್ನು ಮುಂದುವರಿಸಲಿಕ್ಕೆ ಬಹುಶಃ ಆ ಪರಂಪರೆಯಿಂದ ಅವರ ಶಿಷ್ಯರಾಗಿ ತನ್ನ ಜೀವನವನ್ನು ಗುರುಗಳಿಗೋಸ್ಕರ ಸಮರ್ಪಿಸಿಕೊಂಡಂಥ ಇವತ್ತಿನ ಇವತ್ತಿನ ಈ ಕಾಲದಲ್ಲಿ ಓರ್ವ ಶಿಷ್ಯ ಗುರುಗಳಿಗೆ ಹೇಗೆ ತನ್ನ ಚಿಂತನೆಯನ್ನು, ಜೀವನವನ್ನು ಸಮರ್ಪಿಸ್ಬೋದು ಅಂತ ಜಗತ್ತಿಗೆ ತೋರಿಸಿಕೊಟ್ಟಂಥ ಮಹಾನ್ ಯತಿ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು. ಅವರಿಗೆ ಪ್ರಾಯ 60 ಆದರೂ ಅವರು ಇನ್ನೂ ಪರ್ಯಾಯವನ್ನು ನಡೆಸುವಂಥದ್ದು ಇಲ್ಲ. ಅವರಿಗೆ ಗುರುಗಳು ಆ ಭಾಗ್ಯವನ್ನು ಕೊಟ್ಟರು. ಆ ಭಾಗ್ಯವನ್ನು ನೀವು ನೀಡಿದ್ದೀರಿ, ಆದರೆ ಆ ಯೋಗವನ್ನು ನೀವು ನೀಡಿದ್ದೀರಿ. ಆದರೆ ನೀವು ಪರ್ಯಾಯ ನಡೆಸಿದರೆ ಅದು ಸರ್ವರಿಗೂ ಭಾಗ್ಯಮಯವಾಗ್ತದೆ ಅಂತ ಹೇಳುವಂಥ ಚಿಂತನೆಯಿಂದ ಗುರುಗಳಿಂದಲೇ 5 ಪರ್ಯಾಯವನ್ನು ಅವರು ಮಾಡಿಸಿ ಆಧುನಿಕ ವಾದಿರಾಜರು ಎನ್ನುವಂಥ ಒಂದು ಶಕ್ತಿಯನ್ನು ಅಥವಾ ಒಂದು ಕೀರ್ತಿಯನ್ನು ಅವರಿಗೆ ದಯಪಾಲಿಸಿದಂಥ ವಿಶಿಷ್ಟ ವ್ಯಕ್ತಿ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು. ಆ ಗುರುವಂದನಾ ತುಲಾಭಾರ ನಾವು ವಿಶ್ವೇಶತೀರ್ಥ ಅವರ ಸಂಸ್ಮರಣೆಯನ್ನು ಅವರ ಕಾಲಾದ ದಿನಾಂಕದ ಪ್ರಕಾರ ಇಲ್ಲಿ ನಾವು ಮಾಡ್ತೇವೆ. ಆದರೆ ಆ ಗುರುವಂದನ ತುಲಾಭಾರ ಅದು ನಿಲ್ಲಬಾರದು. ಅವಾಗ ಈ ವರ್ಷ ಹೇಳಿದರು, ಹೋದ ವರ್ಷ ಅವರು ಅಭಿಪ್ರಾಯ ಬಂತು, ನಾಣ್ಯ ತುಲಾಭಾರ ಒಮ್ಮತ್ತ ಇಂಕ ಮುಜುಗುರ ಆಪಣು. ನಾವು ಇಷ್ಟೇ ಹೇಳಿದ್ದು, ಸ್ವಾಮಿ ನಿಮಗೆ 60ನೇ ವರ್ಷ, ಈ 60ನೇ ವರ್ಷವನ್ನು ನಾವು ಏನೇನೋ ಭಕ್ಷ್ಯ ಭೋಜ್ಯಾದಿಗಳಿಂದ ಸಂಭ್ರಮಿಸುವುದಲ್ಲ, ಸಮಾಜಮುಖಿಯಾಗಿ 60 ರೀತಿಯ ಸಮಾಜಮುಖಿಯಾದ ಕಾರ್ಯಕ್ರಮ ಮುಖಾಂತರ ಅವರು ಹೇಳ್ತಾ ಇದ್ದದಷ್ಟೇ, ನಿಮ್ಮ ಕ್ಷೇತ್ರದಲ್ಲಿ ನೀವು ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ನೀಡಿ. ವೈದ್ಯರಾದರೆ 100 ಜನರಿಗೆ ವೈದ್ಯಕೀಯ ಸೇವೆ ಕೊಡಿ, ಅಧ್ಯಾಪಕರಾದರೆ 4 ಜನರಿಗೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡಿ, ಇಲ್ಲ 4 ಜನರ ಆಸ್ಪತ್ರೆ ಬಿಲ್ಲನ್ನು ಕಟ್ಟಿ, ಇಲ್ಲ ಭೂದಾನ ಮಾಡಿ, ಗೋದಾನ ಮಾಡಿ, ಗೋ ಸಂರಕ್ಷಣೆ ಮಾಡಿ, ಪ್ರಕೃತಿ ಸಂರಕ್ಷಣೆ ಮಾಡಿ. ಈ ಎಲ್ಲ ನೆಲೆಗಟ್ಟಿನಲ್ಲಿ ನಾವು ಕಂಡುಕೊಂಡಂಥ ಒಂದರ್ಥದ ಲೌಕಿಕ ಮಾರ್ಗ ವೃಕ್ಷ ಬೀಜ ಸಸಿ ತುಲಾಭಾರ ಎನ್ನುವಂಥ ಒಂದು ಪರಿಕಲ್ಪನೆ. ಬಹುಶಃ ಇವತ್ತು ಜಗತ್ತು ಇಡೀ ಆ ಪರಿಸರ ಹಾಳಾಗ್ತಿರುವ ಸಂದರ್ಭದಲ್ಲಿ ಎಲ್ಲ ಧರ್ಮೀಯರು, ಎಲ್ಲ ಧರ್ಮಗುರುಗಳು ಇವತ್ತು ಆಚರಿಸಲೇಬೇಕಾದದ್ದು ಧಾರ್ಮಿಕ ವಿಧಾನಗಳ ಜೊತೆಗೆ ಪ್ರಕೃತಿ ಸಂರಕ್ಷಣೆಯ ಪಾಠವನ್ನು ಜನರಿಗೆ ಮನದಟ್ಟು ಮಾಡುವಂಥದ್ದು ಅಥವಾ ಅನುಷ್ಠಾನ ಆಗುವಂತೆ ಮಾಡುವಂಥದ್ದು. ಲಕ್ಷ್ಮೀನಾರಾಯಣ ಇಲ್ಲಿ ಮೇಲೆ ಅನುಷ್ಠಾನ ಆಗುವಂತೆ ಮಾಡುವಂಥದ್ದು. ಈ ದೃಷ್ಟಿಯಿಂದ ಬಹುಶಃ ನಾವು ಹಾಕಿಕೊಂಡಂಥ ಈ ಕಲ್ಪನೆ ವೃಕ್ಷ ಬೀಜ ಸಸಿ ತುಲಾಭಾರ, ವೃಕ್ಷಗಳಿಂದ ಹಲವು ಸಾವಿರ ರೀತಿಯ ಪ್ರಕೃತಿ ಕೊಡಮಾಡಿದಂಥ ವೃಕ್ಷಗಳಿಂದ ಗುರುಗಳ ತುಲಾಭಾರವನ್ನು ಮಾಡಿ, ತುಲಾಭಾರವನ್ನು ಖಂಡಿತ ಅವರು ಈ ಬಾರಿ ಅಂತೂ ಒಪ್ಪಲೇ ಇರಲಿಲ್ಲ. ಆದರೆ ನಾವು ಇಲ್ಲ, ಇದು ಗುರುಗಳಿಗೋಸ್ಕರ ಅಲ್ಲ, ಗುರುಗಳ ಸಂಸ್ಮರಣೆಯೊಂದಿಗೆ ಸಮಾಜದಲ್ಲಿ ಈ ಜಾಗೃತಿಗೋಸ್ಕರ ಅಂತ
ನೋಡಿ, ಒಂದು ತುಳಸಿ ಗಿಡವನ್ನು ಮನೆ ಎದುರು ನೆಡುವಂಥದ್ದನ್ನು ನಾವು ಮರೀತಾ ಇದ್ದೇವೆ. ಮನೆ ಎದುರಲ್ಲಿರುವ ಮಾವಿನ ಮರ, ಬೇವಿನ ಮರ ಇಲ್ಲ, ಕಂಪೌಂಡ್ ವಾಲ್ ಚೆಂದ ಕಾಣಬೇಕು, ಕಂಪೌಂಡ್ ವಾಲ್ ಬೀಳ್ತದೆ ಅಂತ ಹೇಳ್ಕೊಂಡು JCB ತಂದು ತೆಗಿತೇವೆ. ಅದರ ಮೇಲೂ ಶ್ರದ್ಧೆ ಇಲ್ಲ. ಅದರ ಬದಲು ಸುಂದರವಾಗಿ ಗಿಡದಲ್ಲಿಯೇ ಆ ಸಂಪಿಗೆ ಹೂವನ್ನು ನೋಡುವಂಥ ಭಾಗ್ಯ ನಮ್ಮ ಮಕ್ಕಳಿಗೆ ದೊರಕಬೇಕಲ್ಲ, ಮಾವಿನ ಕಾಯಿಯನ್ನು ನೋಡುವಂಥ ಭಾಗ್ಯ ದೊರಕಬೇಕಲ್ಲ. ಈ ದೃಷ್ಟಿಯಿಂದ ನಾವು ಕೈಗೊಂಡಂಥ ಈ ಕೈಕರ್ಯ ಬಹುಶಃ ಸಮಾಜ ಒಪ್ಪಿಕೊಂಡಿದೆ. ಎಲ್ಲರೂ ಬಹಳ ಸಂತೋಷದಿಂದ, ಮಾಧ್ಯಮ ಬಂಧುಗಳಂತೂ ಒಳ್ಳೆಯ ಕಲ್ಪನೆ ಕೊಟ್ಟಿದ್ದೀರಾ ಸರ್. ಹೀಗಾದರೂ ಮಂಗಳೂರಿನಲ್ಲಿ 40 ಡಿಗ್ರಿಗೆ ನಿಲ್ಲಿ, ಅದು ದೆಹಲಿಯಾಗಿ 50 ಡಿಗ್ರಿ ಸೆಂಟಿಗ್ರೇಟಿಗೆ ಹೋಗುವುದು ಬೇಡ, ಪಟ ಹಾತೆಯಂತೆ ಮನುಷ್ಯ ಉದುರುವುದು ಬೇಡ ಅಂತ ಹೇಳುವಂಥದ್ದು ಎಲ್ಲರ ಒಂದು ಅಭಿಪ್ರಾಯ. ಈ ದೃಷ್ಟಿಯಿಂದ ಗುರುಗಳ ಅವರ ಯೋಚನೆಗಳೇ ಹಾಗೆ ಸಮಾಜಮುಖಿ. ಎಲ್ಲಲ್ಲೂ ಗೋಶಾಲೆ. ಮೊನ್ನೆ ಅಯೋಧ್ಯೆಯಲ್ಲಿ ಅಲ್ಲಿಯ ಅಶಕ್ತ ಅಂದರೆ ಅಲ್ಲಿಯ ಒಂದು ಅವಶ್ಯಕತೆ ಇರುವಂಥ ಒಟುಗಳಿಗೆ ಸಾಮೂಹಿಕ ಉಪನಯನವನ್ನು ಅಯೋಧ್ಯೆಯಲ್ಲಿ ಅವರು ಮಾಡಿದರು ಅಂತ ಹೇಳಿದರೆ ಅವರ ಚಿಂತನೆ ಬಹುಶಃ ಭಾರತ ದೇಶದಲ್ಲಿ ಇಡೀ ಸಮಾಜವನ್ನು ಅಥವಾ ಇಡೀ ರಾಷ್ಟ್ರಭಕ್ತರನ್ನು, ರಾಷ್ಟ್ರಮುಖಿ ಬದುಕು ಕಟ್ಟುವವರನ್ನು ಮುಂದಕ್ಕೆ ಯಾವ್ಯಾವ ರೀತಿಯಿಂದ ನಮ್ಮನ್ನು ಜೋಡಿಸ್ಕೊಳ್ತಾರೋ ಗೊತ್ತಿಲ್ಲ. ಆ ಸರ್ವ ರೀತಿಯ ಜೋಡಿಸ್ಕೊಳ್ಳುವ ವ್ಯವಸ್ಥೆಯಲ್ಲಿ ಭಗವಂತ ನಮಗೂ ಒಂದು ಅವಕಾಶವನ್ನು ಕಲ್ಪಿಸಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಂದರ್ಭದಲ್ಲಿ ಸಮಸ್ತರ ಪರವಾಗಿ ಬಹುಶಃ ಅಲ್ಲಿ ಅಯೋಧ್ಯೆ ನಡೆಸಿದಂಥ ಅವರ ಅಖಂಡ ಪೂಜಾ ವ್ಯವಸ್ಥೆ ಇಡೀ ಭಾರತ ದೇಶಕ್ಕೆ ತವಳುವ ಪರಂಪರೆಯ ಒಂದು ಶಕ್ತಿಯನ್ನು ಪರಿಚಯಿಸಿದೆ. ಎಲ್ಲ ರೀತಿಯ ವೇದ ನಾದ ಇಲ್ಲ, ಕನ್ನಡ, ತುಳು, ಕೊಂಕಣಿ, ಕೊಡವ, ಬ್ಯಾರಿ, ಮಲಯಾಳ, ತಮಿಳು ಎಲ್ಲರಿಗೂ ಅವಕಾಶವನ್ನು ಕಲ್ಪಿಸ್ತಾ, ಎಲ್ಲ ತ್ರಿಮತಸ್ಥರಿಂದ ಮೊದಲುಗೊಂಡು ಎಲ್ಲ ಮತಸ್ಥರಿಗೂ ಅವಕಾಶವನ್ನು ಕಲ್ಪಿಸಿ ರಾಮಲಲ್ಲಾನ ಪೂಜೆಯನ್ನು ಅಷ್ಟಾಂಗಭರಿತವಾಗಿ ಹೇಗೆ ಸುಂದರಗೊಳಿಸ್ಬೋದು ಅಂತ ತೋರಿಸಿಕೊಟ್ಟಿದ್ದಾರೆ. ಅವರಿಂದ ಇನ್ನಷ್ಟು ಹೆಚ್ಚು ಕಾರ್ಯಗಳು ನಡೆಯಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ತಮ್ಮೆಲ್ಲರ ಸಮಸ್ತರ ಪರವಾಗಿ ನಾನು ಯಾರನ್ನೂ ಪ್ರತ್ಯೇಕವಾಗಿ ಹೇಳಲಿಕ್ಕೆ ಹೋಗುವುದಿಲ್ಲ. ಬಹುಶಃ ನಗರದ ಪ್ರಥಮ ಪ್ರಜೆಯವರ ಉಪಸ್ಥಿತಿಯಲ್ಲಿ, ಪ್ರಥಮ ಪ್ರಜೆ ಅಂದರೆ ಅದು ಎಲ್ಲರೂ ಬಂತು ಅಲ್ವಾ, ಪುರಾಣಿಕರೇ ಇದ್ದರು, ಎಲ್ಲರೂ ಬಂತು, ಶಾಸಕರು ಎಲ್ಲರೂ ಅದಕ್ಕೆ ಅಷ್ಟು ಅಂತ ಹೇಳ್ತಾರೆ. ಎಲ್ಲರ ಒಂದು ಪರವಾಗಿ ಬಹಳ ಗೌರವಪೂರ್ವಕ, ಶ್ರದ್ಧಾಪೂರ್ವಕವಾಗಿ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಬಂದಂಥ ಬಹುಶಃ ಮಹಿಳೆಯರು ಎಲ್ಲಿ ನೋಡಿ ಎಷ್ಟು ಸುಂದರವಾಗಿ ನಮ್ಮೆಲ್ಲರಿಂದ ಭಜನೆಯನ್ನು ಹೇಳಿಸ್ತಾರೆ. ವಿಭಜನೆ ಬೇಡ, ಭಜನೆ ಸಾಕು, ಒಳ್ಳೆ ಚಿಂತನೆ ಸಾಕು, ದಾಸರ ಸಂಕೀರ್ತನೆ ಸಾಕು ಅಂತ. ಆಗ ಸಮಯಕ್ಕೆ ಸರಿಯಾಗಿ ಬಂದು ಎಲ್ಲರನ್ನೂ ಒಳಗೊಂಡು, ಬಹುಶಃ ನಾನು ಎಲ್ಲರ ಮುಖಂಡತ್ವ ಹೇಳಿದರೆ ನನಗೆ ನಾನೇ ಮುಖಂಡ ಅಂತ. ಹೌದು, ನನಗೆ ನಾನೇ, ಆ ಸಣ್ಣ ಮಗು ಸಮೇತ ದೊಡ್ಡಮ್ಮನ ಜೊತೆಗೆ ಬಂದಿದೆ. ಎಲ್ಲರ ಜೊತೆ ಸೇರಿ ಭಜನೆಯನ್ನು ಸುಶ್ರಾವ್ಯವಾಗಿ ನಮ್ಮ ಮುಖಾಂತರ ಮಾಡಿಸ್ತಾ ಇದ್ದಾರೆ. ಆ ಎಲ್ಲ ಮಹಿಳೆಯರಿಗೂ ನಾನು ಸರ್ವರ ಪರವಾಗಿ ಗೌರವದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಈ ಪ್ರಕ್ರಿಯೆ ನಡಿಬೇಕು, ಮಂಗಳೂರಿನಲ್ಲಿ ಮುಂದುವರಿಬೇಕು. ಇದಕ್ಕಿಂತಲೂ ಮಿಗಿಲಾಗಿ ಮಾಧ್ಯಮ ಬಂಧುಗಳು ವಿಶೇಷವಾಗಿ ತಮ್ಮ ಸೇವೆಯನ್ನು ನಮಗೆ ನೀಡ್ತಾ ಇದ್ದಾರೆ. ಸಮಾಜ ಒಳ್ಳೆಯದಾಗಬೇಕು, ಸಮಾಜ ವ್ಯಸನ ಮುಕ್ತವಾಗಬೇಕು, ಸಮಾಜ ಒಂದರ್ಥದ ವಿಕೃತ ದಾಷ್ಟ್ಯದಿಂದ ದೂರವಾಗಿ ಸುಕೃತದ ಕಡೆಗೆ ನಡಿಬೇಕೆನ್ನುವಂಥ ಸದಾಶಯ ಅವರೆಲ್ಲರದ್ದು. ಅದರಲ್ಲೂ ನೇರ ಪ್ರಸಾರವನ್ನು ನಾವು ಹೇಳದೆ ಮಾಡುವಂಥ ವ್ಯವಸ್ಥೆಯೂ ಮಾಡಿದ್ದಾರೆ ನಮ್ಮ ಕುಲದವರು. ಇದೆಲ್ಲ ಒಂದು ರೀತಿಯ ಬಹುಶಃ ಬೇರೆ ಬೇರೆ ವಿದ್ಯುನ್ಮಾನ ಕ್ಷೇತ್ರದ ಮುಖಾಂತರ ಏನೇನೋ ನೇರ ಪ್ರಸಾರಗಳು ಇವತ್ತು ನಡೀತಾ ಇದೆ, ಅದೆಷ್ಟು ಕ್ಷೇತ್ರಗಳು. ಆದರೆ ವಿದ್ಯುನ್ಮಾನ ಕ್ಷೇತ್ರದಲ್ಲಿ ಇಂತಹ ಚಿಂತನೆಗಳು ವಿಜೃಂಭಿಸಬೇಕು ವಿನಃ ವ್ಯಕ್ತಿ ಚಾರಿತ್ರ್ಯವನ್ನು ಹನನ ಮಾಡುವಂಥದ್ದು ಅಥವಾ ವ್ಯಕ್ತಿ ವ್ಯವಸ್ಥೆಯ ವೈಭವೀಕರಣದ ಬದಲಿಗೆ ಇಂತಹ ಸಮಾಜಮುಖಿ ಎಲ್ಲ ಬಂಧುಗಳಿಗೂ, ಎಲ್ಲ ಮಾಧ್ಯಮ ಬಂಧುಗಳಿಗೂ, ಎಲ್ಲ ಹಿರಿಯರಿಗೂ, ಒಳಗೆ ಬನ್ನಿ, ಎಲ್ಲ ಕಿರಿಯರಿಗೂ ನಾನು ಬಹಳ ಗೌರವದಿಂದ ಸ್ವಾಗತವನ್ನು ಮಾಡಿ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಮಗದೊಮ್ಮೆ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಕೃಷ್ಣ ಪರಮಾತ್ಮ ಕಿ ಅಂತ ಹೇಳಿದರೆ ಎಲ್ಲರಿಗೂ ವೃಕ್ಷದೊಂದಿಗೆ ನಾವು ತುಲಾಭಾರ ಆದ ನಂತರ ಪ್ರತಿ ಓರ್ವರಿಗೂ ಸಸಿಯನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ತಮ್ಮ ಸ್ಥಳದಲ್ಲಿಯೋ ಇಲ್ಲ ಇನ್ನಾವುದೋ ಸ್ಥಳದಲ್ಲೋ ಇಲ್ಲ ಸಾರ್ವಜನಿಕ ಸ್ಥಳದಲ್ಲೋ, ಖಂಡಿತವಾಗಿ ಸಾರ್ವಜನಿಕ ಸ್ಥಳದಲ್ಲಿ ಅವಕಾಶವಿದ್ದಲ್ಲಿ ಮಾಡಬಹುದು ಅಂತ ಹೇಳುವಂಥದ್ದಕ್ಕೆ ನಮ್ಮ ಪ್ರಥಮ ಪ್ರಜೆಯವರು ಅದಕ್ಕೆ ಅಷ್ಟು ಕೊಟ್ಟಿದ್ದಾರೆ. ಮಹಾನಗರ ಪಾಲಿಕೆ ಈಗಾಗಲೇ ಅದನ್ನು ಕೈಗೆತ್ತಿಕೊಂಡಿದೆ. ಅದನ್ನು ರಕ್ಷಣೆ ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ಸದಾಶಯ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಆ ತುಲಾಭಾರ ಆಗ್ತಾ ಇರುವಾಗ ಇಲ್ಲಿ ಭಜನೆಗಳು ನಡೀತದೆ. ಆ ಭಜನೆ ಅದು ಮುಂದುವರಿಯುತ್ತದೆ. ಆ ಭಜನೆಯಲ್ಲೂ ನಾವೆಲ್ಲ ಪಾಲ್ಗೊಳ್ಳೋಣ. ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ಜಿತಂ. ಉಪನಿಷತ್ತು ನಮಗೆಲ್ಲರಿಗೂ ಕೊಟ್ಟ ಉಪದೇಶ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಆಚಾರ್ಯ ದೇವೋ ಭವ ಅಂತಂದರೆ ಗುರುದೇವೋ ಭವ ಅಂತ ಅರ್ಥ. ಯಾರು ನಮಗೆ ಗುರುಗಳು ಕೇಳಿದರೆ ಕೃಷ್ಣಂ ವಂದೇ ಜಗದ್ಗುರುಂ. ಆ ಕೃಷ್ಣನದ್ದೇ ಇನ್ನೊಂದು ಅವತಾರ ವೇದವ್ಯಾಸ ರೂಪರ ಅವತಾರ. ಆ ವ್ಯಾಸ ಪೂರ್ಣಿಮಾ ನಾಡಿದ್ದು ನಡೀತಾ ಇದೆ. ವೇದವ್ಯಾಸ ದೇವರು ಜಗತ್ತಿಗೇನೆ ದೊಡ್ಡ ಗುರುಗಳು. ಯಾಕೆ ಅಂತಂದರೆ ಸಮಸ್ತ ಜ್ಞಾನದ ಮೂಲವಾಗಿರುವ
4 ವೇದಗಳು ಅದನ್ನು ಕೊಟ್ಟದ್ದು ವೇದವ್ಯಾಸ ದೇವರು. ಉಪನಿಷತ್ತುಗಳು, ಆರಣ್ಯಕ, ಒಂದಲ್ಲ ಎರಡಲ್ಲ 18 ಪುರಾಣಗಳು ಅದನ್ನು ನೀಡಿದ್ದು ವೇದವ್ಯಾಸ ದೇವರು. ಯದಿಹಾಸ್ತಿ ತದನ್ಯತ್ರ ಎನ್ನೇಹಾಸ್ತಿ ನರತ್ ಕ್ವಚಿತ್, ಜಗತ್ತಿನ ಎಲ್ಲ ವಿಷಯಗಳನ್ನು ಒಳಗೊಂಡಿದೆ ಅನ್ನುವ ಕೀರ್ತಿಗೆ ಭಾಜನವಾಗಿರತಕ್ಕಂತಹ ಮಹಾಭಾರತವನ್ನು ನೀಡಿದವರು ವೇದವ್ಯಾಸ ದೇವರು. ಅಂತಹ ವೇದವ್ಯಾಸ ದೇವರು ಜಗತ್ತಿಗೆ ಕೊಟ್ಟಿರತಕ್ಕಂತಹ ದೊಡ್ಡ ಒಂದು ಧರ್ಮ ಸಂದೇಶ ಅಹಿಂಸಾ ಪರಮೋ ಧರ್ಮ. ಅಹಿಂಸಾ ಪರಮೋ ಧರ್ಮ. ಆ ಅಹಿಂಸಾ ಧರ್ಮದ ಪಾಲನೆಯ ನಿಟ್ಟಿನಲ್ಲಿ ಯತಿಗಳವರೆಲ್ಲರೂ ಕೂಡ ಗುರುಗಳು ಅನಿಸಿಕೊಂಡವರು ಚಾತುರ್ಮಾಸ್ಯ ವ್ರತವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಚಾತುರ್ಮಾಸ್ಯ ವ್ರತ ಕಾಲದಲ್ಲಿ ಹೇಳಿ ಕೇಳಿ ಮಳೆಗಾಲ, ಭೂಮಿಯಲ್ಲೆಲ್ಲ ಪ್ರಾಣಿಗಳು ಉತ್ಪನ್ನವಾಗ್ತವೆ. ಹೆಚ್ಚು ನಾವು ಸಂಚಾರ ಮಾಡೋದರಿಂದಾಗಿ ಅವುಗಳಿಗೆ ದೇಹಕ್ಕೆ ಹಾನಿಯಾಗತ್ತೆ, ಹಾಗಾಗಬಾರದು ಅನ್ನೋ ನೆಲೆಯಲ್ಲಿ ಈ ಚಾತುರ್ಮಾಸ್ಯ ವ್ರತ. ಅಂದರೆ ಪ್ರಕೃತಿಯ ಬಗ್ಗೆ ನಾವು ಸದಾ ಜಾಗೃತರಾಗಿರಬೇಕು, ಪ್ರಕೃತಿಯ ಕುರಿತಾಗಿ ಸದಾ ಜಾಗೃತರಾಗಿರಬೇಕು. ಅಂತಹ ಪ್ರಕೃತಿಯ ಒಂದು ಪ್ರಧಾನ ಭಾಗ ಈ ಗಿಡಮರಗಳು. ನಮ್ಮ ಸ್ಮೃತಿಕಾರರು, ನಮ್ಮ ಪೂರ್ವಜರು ನಮಗೆ ಇಂತಹ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಹೆಸರು ಕೊಟ್ಟು ಹೇಳ್ತಾರೆ. ಅಶ್ವತ್ಥಮೇಕಂ ಪಿಚುಮಂದಮೇಕಂ ನ್ಯಗ್ರೋಧಮೇಕಂ ದಶತೀಂದ್ರಿಣೀಶ್ಚ. ಇಷ್ಟು ಗಿಡಗಳನ್ನು ನೆಡಲೇಬೇಕು. ಅಶ್ವತ್ಥ ಗಿಡ ನೆಡಿ, ಪಿಚುಮಂದ ವೃಕ್ಷವನ್ನು ನೆಡಿ, ನ್ಯಗ್ರೋಧ ವೃಕ್ಷವನ್ನು ನೆಡಿ, 10 ಹುಣಸೆ ಗಿಡಗಳನ್ನು ನೆಡಿ, ಹೀಗೆ ಪಟ್ಟಿ ಮಾಡಿ ಕೊಡ್ತಾರೆ. ಪ್ರತಿಯೊಬ್ಬರೂ ಕೂಡ ಭೂಮಿ ಮೇಲೆ ಬದುಕಬೇಕು ಅಂತ ಆಸೆ ಇರುವವರು ನೆಡಬೇಕು. ಈಗ ತಾನೇ ಕಲ್ಕೂರ್ ಅವರು ಒಂದು ಮಾತು ಹೇಳಿದರು. ದೆಹಲಿಯಲ್ಲಿ ಏನು 50 ಡಿಗ್ರಿ ತನಕ ಹೋಗುತ್ತೆ, ಅಂತಹದ್ದು ಇಲ್ಲಿ ಬರಬಾರದು. ಹೌದು, ಇವತ್ತು ಪ್ರಕೃತಿಯಲ್ಲಿ ಬಿಸಿಲು ಜಾಸ್ತಿ ಆಗಿದೆ, ಉಷ್ಣ ಜಾಸ್ತಿ ಆಗಿದೆ ಅಂತ ಹೇಳ್ತೇವೆ. ಓಜೋನ್ ಪದರ ಹರಿದಿದೆ ಅಂತ ಹೇಳ್ತೇವೆ. ಯಾರ ಕಾರಣ? ಇದಕ್ಕೆ ನಾವೇ ಪ್ರಕೃತಿಯಲ್ಲಿರುವ ಗಿಡಮರಗಳ ನಿರ್ಮೂಲನೆ ಮಾಡಿದ್ದರಿಂದಾಗಿ ಒಂದೆಡೆ ನೀರಿಲ್ಲ, ಅದರ ಹಾಹಾಕಾರ, ಬಿಸಿಲಿನ ಬೇಗೆ, ಓಜೋನ್ ಪದರ ಹರಿದಿದೆ ಅಂತ ಹೇಳಿಕೊಂಡು ಇನ್ನಷ್ಟು ನೋವು. ಎಲ್ಲಕ್ಕೂ ಪರಿಹಾರ ಈ ವೃಕ್ಷಾರೋಪಣ ಮಾಡುವಂತಹದ್ದು. ಎರಡು ಚಕ್ರದ ಒಂದು ವಾಹನ ನಮ್ಮನ್ನು ಇಟ್ಕೊಂಡಿದ್ದೇವೆ ಅಂತಂದರೆ ನಾವೆಷ್ಟು ಕಾರ್ಬನ್ ಹೊರಕೊಡ್ತಾ ಇದ್ದೇವೆ. 3 ಚಕ್ರದ ವಾಹನ ಇದ್ದರೆ, 4 ಚಕ್ರದ ವಾಹನ ಇದ್ದರೆ, ಮನೆಯೊಳಗೆ AC ಕೂತ್ಕೊಂಡ್ರೆ, ಹಾಗಾದರೆ ಪರಿಹಾರವನ್ನು, ಪ್ರಕೃತಿಯನ್ನು ಹಾಳುಗೆಡುತ್ತಾ ಇರೋರು ಯಾರು? ನಮ್ಗೆ ಗೊತ್ತಿಲ್ಲದ ರೀತಿಯಲ್ಲಿ ನಾವೇ ಮಾಡ್ತಾ ಇದ್ದೇವೆ. ಹಾಗಾದ್ರೆ ಅದರ ಮರುಪೂರಣೆ ಹೇಗೆ? ಮರುಪೂರಣೆ ಹೇಗೆ? ಹೀಗೆ ಮಾಡಿ ಕೊನೆ ಪಕ್ಷ ಏನು, 2 ದ್ವಿಚಕ್ರ ವಾಹನಗಳನ್ನು ಇಟ್ಕೊಂಡವರು 2 ಗಿಡ ನೆಡಿ, ತ್ರಿಚಕ್ರ ವಾಹನವನ್ನು ಇಟ್ಕೊಂಡವರು 3 ಗಿಡಗಳನ್ನಾದರೂ ನೆಡಿ, ಚತುಶ್ಚಕ್ರ ವಾಹನವನ್ನು ಇಟ್ಕೊಂಡವರು 4 ಗಿಡಗಳನ್ನಾದರೂ ನೆಡಿ. ಮನೆಯೊಳಗೆ AC ಕೂತ್ಕೊಳ್ಬೇಕು ಅಂತ ಬಯಸುವವರು ಸದಾ ಗಿಡಗಳನ್ನು ಪೋಷಣೆ ಮಾಡ್ತಾ ಕೂತ್ಕೊಳ್ಳಿ. ಹೌದು ತಾನೆ? ಗಿಡ ಮರಗಳು ಏನು ಕೊಡ್ತಾವೆ? ಹಣ್ಣು ಕೊಡ್ತಾವೆ, ಹೂವು ಕೊಡ್ತಾವೆ. ಹೌದು, ಹಣ್ಣು ಹೂವನ್ನು ಅವಶ್ಯವಾಗಿ ಕೊಡ್ತಾವೆ. ಯಾವಾಗ? ವರ್ಷಕ್ಕೊಮ್ಮೆ ಯಾವತ್ತೂ ಕೊಡ್ತಾವೆ. ಆದರೆ ಅದಕ್ಕಿಂತಲೂ ದೊಡ್ಡದಾಗಿ ಕೊಡುವಂತಹದ್ದವು ಆಕ್ಸಿಜನ್, ಪ್ರಾಣವಾಯು. ಸದಾ ಕಾಲ ನೀಡ್ತಾ ಇರ್ತವೆ, ಸದಾ ಕಾಲ ನೀಡ್ತಾ ಇದ್ದಾವೆ. ಆ ಪ್ರಾಣವಾಯುವಿನ ಮಹತ್ವ ಏನು ಅನ್ನೋದನ್ನು ನಾವು ಮೊನ್ನೆ ಕೊರೋನಾ ಸಮಯದಲ್ಲಿ ಕಂಡಿದ್ದೇವೆ. ಪ್ರಾಣವಾಯುವಿನ ಮಹತ್ವ ಏನು ಅನ್ನೋದನ್ನು ನಾವು ಮೊನ್ನೆ ತಾನೇ ಕಂಡಿದ್ದೇವೆ. ಬೇಕು ಅನ್ನೋದು ಸಿಗ್ತಾ ಇಲ್ಲ. ಈ ಗಿಡಮರಗಳು ನಿರಂತರವಾಗಿ ಅದನ್ನು ನೀಡ್ತಾ ಇದ್ದಾವೆ. ಹಾಗಾಗಿ ಈ ಪ್ರಕೃತಿಯಲ್ಲಿ ಒಬ್ಬ ವ್ಯಕ್ತಿ ಬದುಕ್ತಾ ಇದ್ದಾನೆ ಅಂತಂದರೆ ನಮ್ಮ ಪ್ರಾಣವಾಯುವನ್ನು ನಾವೇ ಹಾಳು ಮಾಡ್ತಾ ಇದ್ದೇವೆ. ಈ ವಾಹನ, AC ಇವುಗಳ ಮೂಲಕ ಮರುಪೂರಣೆ ಮಾಡದೇ ಹೋದರೆ ದೊಡ್ಡ ಅಪರಾಧ. ಹಾಗಾಗಿ ಎಲ್ಲರೂ ಕೂಡ ಬದುಕಬೇಕು ಎಂದು ಬಯಸುವವರು ಅವರ ಬದುಕಿನ ಪ್ರಾಣವಾಯುವನ್ನು ಮರುಪೂರಣೆ ಮಾಡೋದಕ್ಕೋಸ್ಕರ ಅವಶ್ಯವಾದ ಕ್ರಮವನ್ನು ಎಲ್ಲರೂ ಕೂಡ ಪಡ್ಕೊಳ್ಳೇಬೇಕು. ಇಲ್ಲ ನಾವು ಬದುಕೋದಿಲ್ಲ,
ಸರಿ, ಸಾಯ್ತೇವೆ ಅಂತಂದರೆ ಸತ್ತರೆ ಹೆಣ ಸುಡ್ಲಿಕ್ಕೂ ಕಟ್ಟಿಗೆ ಬೇಕು. ಹಾಗೆ ಬದುಕಲಿಕ್ಕೆ ಯಾರಿಗೆ ರೈಟು? ಇಲ್ಲಿ ಈ ಪ್ರಾಣವಾಯುವನ್ನು ಮರುಪೂರ್ಣ ಯಾರು ಮಾಡ್ತಾ ಇದ್ದಾರೆ, ಗಿಡ ಮರಗಳನ್ನ ಯಾರು ಪೋಷಿಸ್ತಾ ಇದ್ದಾರೆ, ಅವರಿಗೆ ಮಾತ್ರ ಬದುಕೋ ರೈಟು. ನಾವು ಸಾಯ್ತೇವೆ ಅಂದರೆ ಸಾಯ್ಲಿಕ್ಕೂ ಅವರಿಗೆ ಮಾತ್ರ ರೈಟು. ಯಾರಿಗೆ ಅವರ ಹೆಣವನ್ನು ಸುಡ್ಲಿಕ್ಕೆ ಬೇಕಾಗಿರೋ ಕಟ್ಟಿಗೆಯನ್ನು ಅವರು ತಯಾರು ಮಾಡಿಟ್ಟು ಹೋಗಿದ್ದಾರಲ್ಲ, ಅವ್ರಿಗೆ ಮಾತ್ರ ರೈಟು. ಆದರೆ ಬದುಕಬೇಕಾದರೂ ವೃಕ್ಷಾರೋಪಣ ಬೇಕು, ಸಾಯ್ತೇನೆ ಅಂತಂದರೂ ಕೂಡ ವೃಕ್ಷಾರೋಪಣೆ ಬೇಕೇ ಬೇಕು. ಅಂತಹ ದೊಡ್ಡ ಸಂದೇಶವನ್ನು ನಮ್ಮ ಕಲ್ಕೂರವರು ಇವತ್ತು ವೃಕ್ಷಾರೋಪಣ ಮೂಲಕ ನೀಡ್ತಾ ಇದ್ದಾರೆ. ಎಲ್ಲರೂ ಇದರಲ್ಲಿ ಕೈ ಜೋಡಿಸೋಣ. ಇದು ಯಾರದೋ ಕಾರ್ಯಕ್ರಮ ಅಲ್ಲ, ನಮ್ಮ ಬದುಕಿನ ಪ್ರಶ್ನೆ ಇದು. ಹಾಗಾಗಿ ಎಲ್ಲರೂ ಕೂಡ ಇದರಲ್ಲಿ ಕೈ ಜೋಡಿಸೋಣ ಅಂತ ಹೇಳ್ತಾ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಚಾತುರ್ಮಾಸ್ಯ ವ್ರತಕ್ಕೆ ಹೊರಡುವ ಮುಂಚೆ ಈ ಕಾರ್ಯಕ್ರಮ ಗುರುವಂದನ ನೆಲೆಯಲ್ಲಿ ಇದನ್ನು ನಡೆಸ್ತಾ ಇದ್ದಾರೆ. ಈ ಬಾರಿ ನಮ್ಮ ಚಾತುರ್ಮಾಸ್ಯ ವ್ರತವನ್ನು ನಾವು ನಾಡ್ದು ಪೂರ್ಣಿಮೆಯ ದಿವಸ 21ನೇ ತಾರೀಕಿನಂದು ಚೆನ್ನೈ ಮಹಾನಗರದಲ್ಲಿ ತೆಗೆದುಕೊಳ್ತಾ ಇದ್ದೇವೆ. 2 ತಿಂಗಳುಗಳ ಕಾಲ ಪಕ್ಷಾವೈಮಾಸಾಹ ಅನ್ನುವ ಒಂದು ನೆಲೆಯಲ್ಲಿ ಮಾಡ್ತಾ ಇದ್ದೇವೆ. ಅವಶ್ಯವಾಗಿ ಎಲ್ಲರೂ ಕೂಡ ಅಲ್ಲಿ ಬರಬೇಕು, ರಾಮೇಶ್ವರ ದೇವರ ಪ್ರಸಾದಕ್ಕೆ ಸ್ವೀಕಾರ ಮಾಡಬೇಕು ಅಂತ ಎಲ್ಲರನ್ನೂ ಆಹ್ವಾನಿಸ್ತಾ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕಲ್ಕೂರ ಪ್ರತಿಷ್ಠಾನದಿಂದ ಇಂತಹ ಅನೇಕ ಕಾರ್ಯಗಳು ನಿರಂತರವಾಗಿ ನಡೀತಾ ಇದ್ದಾವೆ. ಈ ಮಂಜು ಪ್ರಸಾದ ಅಲ್ಲ ಇದು? ಇದು ಪೇಜಾವರ ಮಠವೇ ಎನ್ನುವ ರೀತಿಯಲ್ಲಿ ಇಲ್ಲಿ ನಿರಂತರವಾಗಿ ಕಾರ್ಯಗಳನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಅವರೊಬ್ಬರೇ ಮಾಡೋದಲ್ಲ, ಏನು ಏಕಃ ಸ್ವಾದು ನ ಭುಂಜೀತ ಅಂತ ಹೇಳಿಕೊಂಡು ಒಬ್ಬನೇ ಒಂದು ಒಳ್ಳೆಯ ಒಂದು ಸೊತ್ತು ಸಿಕ್ಕರೆ ಒಬ್ಬನೇ ಅನುಭವಿಸಬಾರ್ದಂತೆ, ಎಲ್ರಿಗೂ ಹಂಚಿ ತಿನ್ನಬೇಕಂತೆ. ಹಾಗೆ ಕಲ್ಕೂರವರು ನಾಡಿನ ಎಲ್ಲ ಮಹನೀಯರನ್ನು ಗಣ್ಯರನ್ನು ಕೂಡ ಸೇರಿಸಿಕೊಂಡು ಈ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಅವರನ್ನು ಆಹ್ವಾನವನ್ನು ಮನ್ನಿಸಿ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಹರಿಗುರು ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ, ಕಲ್ಕೂರವರು ಅವರ ದಂಪತಿಗಳು ಮಕ್ಕಳು ಅವರು ಕೂಡ ಇದರಲ್ಲಿ ನಿರಂತರವಾಗಿ ಮಕ್ಕಳನ್ನು ಕೂಡ ತೊಡಗಿಸ್ಕೊಳ್ತಾ ಇದ್ದಾರೆ. ನೋಡಿ, ಹೀಗೆ ಬರಬೇಕು. ಆನಂದಮಯಗೆ ಚಿನ್ಮಯಗೆ ಶ್ರೀಮನ್ನಾರಾಯಣಗೆ ಆರತಿಯೇ ತೀರೆ ಆನಂದಮಯಗೆ ಚಿನ್ಮಯಗೆ ಶ್ರೀಮನ್ನಾರಾಯಣಗೆ ಆರತಿಯೇ ತೀರೆ ಆನಂದಮಯಗೆ ಚಿನ್ಮಯಗೆ ವೇದವ ತಂದೌ ಬೆಟ್ಟವ
ಚಿನ್ಮಯಗೆ ಶ್ರೀಮನ್ನಾರಾಯಣಗೆ ಆರತಿಯೇ ತೀರೆ ಆನಂದಮಯಗೆ ಚಿನ್ಮಯಗೆ ಶ್ರೀಮನ್ನಾರಾಯಣಗೆ ಆರತಿಯೇ ತೀರೆ ಆನಂದಮಯಗೆ ಚಿನ್ಮಯಾನಂದಮಯಗೆ ಆನಂದಮಯಗೆ ಚಿನ್ಮಯಗೆ ಹರೇ ವಿಠಲ ಪಾಂಡುರಂಗ ಪರಿಪಾಲನಂ ಹರೇ ಹರೇ ವಿಠಲ ಪಾಂಡುರಂಗ ಪರಿಪಾಲನಂ ಹರೇ ಹರೇ ವಿಠಲ ಪಾಂಡುರಂಗ ವಿಠಾಲಯಂ ಹರೇ ಕರಕಮಲ ದ್ವಯ ಕಟಿಯ ಮೇಲೆ ಕರಕಮಲ ದ್ವಯ ಕಟಿಯ ಮೇಲೆ ಪರಮ ಪುರುಷ ಶೌರ್ಯ ಮುರಾರೇ ಪರಮ ಪುರುಷ ಶೌರ್ಯ ಮುರಾರೇ ಹರೇ ವಿಠಲ ಪಾಂಡುರಂಗ ಪರಿಪಾಲಯ ಸಂಸಾರೇ ಹರೇ ವಿಠಲ ಪಾಂಡುರಂಗ ಪರಿಪಾಲಯ ಸಂಸಾರೇ ಪಾಂಡುರಂಗ 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 ನಾಡಲ ಪಾಂಡುರಂಗ 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 ವಿಠಲ 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 ಬರಿ ಜಲಧಿ ಜವಾದಿ ಧರ ಸನ್ನುತ ಭವ ಜಲಧಿ ಭವಾದಿ ಜಲ ಸನ್ನುತ ಭವ ಜಲ ಜನಾರ್ದನ ಜಲ ಜನಾರ್ದನ ಧರ ಸನ್ನುತ ಶ್ರೀರಾಮ ಜಯ ರಾಮ ಜಯ ಜಯ ರಾಮ 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 ಶ್ರೀರಾಮ ಜಯ ರಾಮ ರಾಮ ಶ್ರೀರಾಮ ಜಯ ರಾಮ ಜಯ ಜಯ 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 ರಾಮ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಮಂಗಳೂರಿನ ಹಿಡ್ಕೊಳ್ಳಿ ಎರಡು ಬದಿಯಿಂದ ಗಟ್ಟಿಯಾಗಿ. ಪ್ರಥಮ ಪ್ರಜೆಯಾದಂಥ ಸುಧೀರ್ ಶೆಟ್ಟಿ ಕಣ್ಣೂರವರು ಗುರುಗಳಿಂದ ವೃಕ್ಷ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ಭಿನ್ನವಿಸಿಕೊಳ್ಳಿ. ಬೇರೆ 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 ಒಂದೊಂದು ಗಿಡ ತಂದು ಕೊಡಿ. ಕಾರ್ಯಕರ್ತರು ಗಿಡ ತಂದು ಕೊಡಿ, ಗಿಡ ತಂದು ಕೊಡಿ. ಮುರಳಿ ನಾಗರಾಜ್, ಹೌದು, ಇದು ಸರಿ ಉಂಟು. ಪ್ರಕೃತಿ ಸಮತೋಲನ ಇರಬೇಕು ಅಂತ ಹೇಳುವ ಪಾಠ ಬಹುಶಃ ಇವತ್ತಿನ ಕಾರ್ಯಕ್ರಮ ತೋರಿಸಿಕೊಟ್ಟಿದೆ ನನಗೆ. ಶರವು ರಾಘವೇಂದ್ರ ಶಾಸ್ತ್ರಿಗಳು, ಬನ್ನಿ ಬನ್ನಿ. ವಿಶ್ವ ಹಿಂದೂ ಪರಿಷತ್ನ ಕಾರ್ಯಾಧ್ಯಕ್ಷರಾದಂಥ ಪ್ರೊಫೆಸರ್ MB ಪುರಾಣಿಕರು, ಎಲ್ಲರಿಗೆ ಸುಧೀರ್ ಶೆಟ್ಟಿ, ಧರ್ಮದರ್ಶಿ ಹರಿಕೃಷ್ಣ ಪುನರೂರವರು,
ಈ ಪ್ರದೇಶದ ಉಸ್ತುವಾರಿಯಾದಂಥ ಶಕೀಲಾ ಕಾವ್ ಅವರು ಹಿಂಭಾಗದಲ್ಲಿ ಸುಧೀರ್ ಶೆಟ್ಟಿ ಕಣ್ಣೂರವರೇ ನೆನಪಿಸಿಕೊಡ್ತಾ ಇದ್ದೇನೆ. ಆ ಕೆರೆ ಉದ್ಯಾನವನಕ್ಕೆ ಪೇಜಾವರ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಹೆಸರು ಇಡಬೇಕು ಅಂತ ಹೇಳುವಂಥದ್ದು ಸರ್ವರ ಅಪೇಕ್ಷೆ. ಅದನ್ನು ಸಾಕ್ಷಾತ್ಕಾರ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈ ಒಬ್ಬೊಬ್ಬರೇ ಬಂದು ತೆಗೆದುಕೊಳ್ಳಿ. ತಂತ್ರಿಗಳು, ಶಿವಳ್ಳಿ ಸ್ಪಂದನದ ಅಧ್ಯಕ್ಷರಾದಂಥ ಕೃಷ್ಣ ಭಟ್ರು, ವಾಸುದೇವ ಭಟ್ ಎಲ್ಲೂರವರು, ಕೂಟ ಮಹಾಜಗತ್ತಿನ ಅಧ್ಯಕ್ಷರಾದಂಥ ಟಿಯವರು, ಯುಗ ಪುರುಷದ ಭುವನಾಭಿರಾಮ ಉಡುಪರವರು, ಕೃಷ್ಣ ಭಟ್ರು, ನಮ್ಮ ಕೈಕಂಬದ ಫರೂಕ್ ಸಾಹೇಬ್ರವರು, ಭಾಸ್ಕರ್ ರೈ ಕುಕ್ಕವಳ್ಳಿಯವರು. ಲಕ್ಷ್ಮೀನಾರಾಯಣ, ನಿನಗೆ ಯಾವ ಗಿಡ ಕೊಡ್ತಾರೆ? ಬೇಗ ಬೇಗ ತನ್ನಿ ಬಾಬಾ, ಎದುರು ಬಾ. ಭಾಸ್ಕರ್ ರೈ ಕುಕ್ಕವಳ್ಳಿಯವರು, ನಮ್ಮ ವೈಶ್ಯ ಸಮಾಜದ ಪ್ರಮುಖರಾದಂತಹ ಶೇಟ್ ದೊಡ್ಡ ಜೀರ್ಣೋದ್ಧಾರಕ್ಕೆ ಕೈ ಹಾಕಿದ್ದಾರೆ. ಸ್ವಾಮಿಗಳು ಆಶೀರ್ವಾದ ಮಾಡಬೇಕು. ನಮ್ಮ ಗೆಳೆಯರ ಬಳಗದ ತಾರನಾಥ ಹೊಳ್ಳರು, ನಮ್ಮ ಇದು ಸಮತಾ ಬಳಗದ ಅಧ್ಯಕ್ಷರು ಸುಧಾ ಅವರು, ಸಮತಾ ಬಳಗದ ಅಧ್ಯಕ್ಷರು ಬನ್ನಿ. ಆರೂರು ಶೋಭಾ ಅವರು, ಶೋಭಾ ಪ್ರಕಾಶ್ ರಾವ್ ಅವರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಯಾರಿದ್ದೀರಿ? ಅಲ್ಲ, ದಾಮೋದರ ಭಟ್ರವರು, ಬಹುಶಃ ಸಮಾಜಮುಖಿಯಾಗಿ ಅಯೋಧ್ಯೆಯಲ್ಲಿ ಸೇವೆ ಸಲ್ಲಿಸಿದಂಥ ರಂಗನಾಥ್ ಅವರು ಇನ್ನೂ ಕರ್ಕೊಂಡು ಸ್ವಾಮಿ. ಮತ್ತೆ ಬನ್ನಿ, ಅದು SKDP ಅಧ್ಯಕ್ಷ ಪ್ರಭಾಕರ್ ಪೇಜಾರವರು. ಭಾರದ್ವಾಜ ನಮ್ಮ ಆಶ್ರಮದ ಪಶ್ಚಿಮ ಬಂಗಾಳದಿಂದ ಆರಂಭವಾದದ್ದು. ಈಶ್ವರ ಭಟ್ರವರು, ಶುಭಾಜಯ, ಪೊಳಲಿ ನಿತ್ಯಾನಂದ ಕಾರಂತರವರು, ಪೊಳಲಿ ಚಂದ್ರಶೇಖರ ಮಯ್ಯ ಅವರು, ಶ್ರೀಯುತ ಹೆಬ್ಬಾರು. ಪ್ರತಿಷ್ಠೆಯ ದಿವಸ ಆ ಕಡೆಯಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಇವರೆಲ್ಲ ಬರುವಂಥ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಪೇಜಾವರ ಶ್ರೀಗಳ ಸಂಸ್ಮರಣೆ ಎನ್ನುವ ನೆಲೆಯಲ್ಲಿ ನಾವು ಮಾಡಿದ್ದು ಬೆಳಿಗ್ಗೆ 7:30 ಗಂಟೆಗೆ ನಮ್ಮ ಕದ್ರಿ ಜಾತ್ರೆ. ಇಡೀ ಅಂತಾರಾಷ್ಟ್ರೀಯ ಚಾನಲ್ನಲ್ಲಿ ಒಂದು ಬನ್ನಿ ನೀವು. ಬಳ್ಳಾರಿಯಿಂದ ಮಾಧ್ಯಮದ ಬಂಧುಗಳು ಗಿಡ ತೆಗೆದುಕೊಳ್ಬೇಕು ದಯವಿಟ್ಟು. ಸಾವಿತ್ರಿ ಮುಳಿಯ ಅವರು ಬನ್ನಿ, ರಮಾಮಣಿಯವರು ಬನ್ನಿ. ಎಲ್ಲರೂ ಅವರವರ ಭಾಗ್ಯ. ಯಾವ ಗಿಡ ಸಿಕ್ಕಿದ ಗೊತ್ತಿಲ್ಲ. ಧೂಪದ ಗಿಡ ಸಿಕ್ಕಿದ್ರು ಧೂಪದ ಎಣ್ಣೆ ಆಗ್ತದೆ. ರತ್ನಾಕರ್ ಜೈನ್ ಅವರು ಬನ್ನಿ. ಪುಷ್ಪಾ ಶ್ರೀನಿವಾಸ್ ಅವರು ಬೇಗ ಬಂದಿದ್ದಾರೆ. ವಸಂತ ಲಕ್ಷ್ಮಿ ಅವರು ನೋಡಿ, ನಿಮಗೆಲ್ಲ ನೆಲ್ಲಿ ಗಿಡ ಸಿಗ್ತಾ ಇದೆ. ಅಯ್ಯೋ, ನಮಗೆ ಒಂದಾದರೂ. ಭಾರತಿ ರಾಮ್ ಸ್ವಾಮಿ ಅತ್ಯಂತ ಹಿರಿಯರು, IG ಭಟ್ರ ಅಕ್ಕ. ಪೊಳಲಿ ಏನು ಪೊಳಲಿ ಶ್ರೀಮತಿ ಪೊಳಲಿಯವರು, ನಮ್ಮ ಮರೋಳಿ ಪಟೇಲ್ರು ಅಜ್ಜ, ಮರೋಳಿ ಪಟೇಲ್ರವರು ಬನ್ನಿ ಬನ್ನಿ ಬನ್ನಿ. ಬಲೆ ಬಲೆ. ಗೀತಾ ಅವರು ಬಲೆ. ಮೀನಾಕ್ಷಿ ರಾಮಚಂದ್ರ, ಪ್ರೊಫೆಸರ್ ಮೀನಾಕ್ಷಿ ರಾಮಚಂದ್ರ ಅವರು ಮಗಳು ವೈದ್ಯಕೀಯ ವೃತ್ತಿ ಮಾಡ್ತಾಳೆ, ಇವರು ಸಮಾಜದ ವೃತ್ತಿ ವೈದ್ಯ ಚಿಕಿತ್ಸೆ ಮಾಡ್ತಾ ಇದ್ದಾರೆ. ಅವರು ಶ್ರೀನಿವಾಸರಾವ್ ಅವರು ಬನ್ನಿ. ದಯಾನಂದ ಕಟೀಲ್ ಅವರು ಬನ್ನಿ. ದಯಾನಂದ ಕಟೀಲ್ ಅವರು ನಮ್ಮ ಪ್ರಕಾಶ್ ಸದಾನಂದ ರಾಯರು. ಬಹುಶಃ ನಮ್ಮ ಒಂದು ದೊಡ್ಡ ಬಳಗ ಇದೆ, ಶಾರದಾ ಬಳಗ, ಅದರ ಅಧ್ಯಕ್ಷರು ವಿಜಯ್ ಶೆಟ್ಟಿ ಅವರು. ಬನ್ನಿ ಬನ್ನಿ, ಗಿಡಗಳನ್ನು ಕೊಡಿ. ಶೇಟ್ ಬನ್ನಿ 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 ಬನ್ನಿ. ಅಲ್ಲಿ ಗಿಡ, ಇದು ನೆಲ್ಲಿ ಅಮ್ಮ, ನೆಲ್ಲಿ ಬನ್ನಿ ನೋಡಿ. ನಿಮ್ಮ ಲಕ್ಷ್ಮೀ ದೇವಸ್ಥಾನಕ್ಕೆ ನೆಲ್ಲಿ. ಸ್ವಾಮಿಯವಳು ಭಾರಿ ಪೊರ್ಲಂತಾರೆ ದೇವಸ್ಥಾನ. ಒಂದ್ಸಲ ನಾವು ಪುಷೇಟ್ ಬನ್ನಿ 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 ಬನ್ನಿ. ಮಾಧ್ಯಮದವರು ಬನ್ನಿ 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 ಬನ್ನಿ. ಪಟ್ಟಾಭಿರಾಮ ಮಿಮಿಕ್ರಿ ಅವರು ಬಲ ಮಗಳು ಅಮ್ಮ ಬರಲಿಲ್ಲ. ಶಶಿಪ್ರಭಾ ಭಜನಾ ಮಂಡಳಿ TV ಅವರು. ಇವರು ನಮ್ಮ ರತ್ನಾರಾವ್ ಅವರು ಬೈಕಾಡಿ. ಅನಿತಾರಾವ್ ಅವರು, ನಮ್ಮ ಪಟ್ಟಾಭಿರಾಮ ಸುಳ್ಳಿ ಅವರು, ಅನಿತಾರಾವ್ ಅವರು ಬನ್ನಿ. ಶೆಟ್ರು ಅವರು. ಶಕೀಲಾ ರೈ ಅವರು, ಶಕೀಲಾ ರೈ ಅವರ ಮಗಳು ಈಗ MD ಮಾಡಲಿಕ್ಕೆ ಹೊರಟಿದ್ದಾಳೆ. ಸ್ವಾಮಿಗಳು ಆಶೀರ್ವಾದ ಮಾಡಬೇಕು. ಬಂಡೆ ಎವಲು ಊರುಡು ತೋಟ ನಡಪಾರ ಅವಳು ಅಲ್ಲಿ MD ಅಂಪೇರ್ ಬಿದ್ದಾಡಿದಾಳೆ ಸ್ವಾಮಿ.
ಬನ್ನಿ 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 ಶೋಭಕ್ಕ ಬನ್ನಿ 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 ಅಮ್ಮ. ನಮ್ಮ ಹೆಸರು ಹರಿಣಾಕ್ಷಿಯವರು ಬನ್ನಿ 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 ಬನ್ನಿ. ನೆಲ್ಲಿಗಿಡ ವಾಸುದೇವ ಕಿದಿರಾಯರು ಬನ್ನಿ. ಗಣೇಶ್ ಭಟ್ರು ಬನ್ನಿ. ಕೃಷ್ಣ ಬನ್ನಿ. ಗಿಡ ಕೊಡಿ ಅಲ್ಲಿಂದ. ಇನ್ನು ಕಲ್ಪವೃಕ್ಷ ಅಶ್ವತ್ಥಾಮರವರು, ಇವರು ಸುಧಾಕರ್ ರಾಯರ ಶ್ರೀಮತಿಯವರು. ಸುಧಾಕರ್ ರಾಯರು ಅಂತ ದೊಡ್ಡ ಮನುಷ್ಯರೊಬ್ಬರು ಇದ್ದಾರಂತೆ. ನಮ್ಮ ದಮ್ಮಣ್ಣ ಅವರು ಜಿತೇಂದ್ರ ಕುಂದೇಶ್ವರ ಅವರ ಮಗಳು ಬಂದಿದ್ದಾಳಲ್ಲ, ದೊಡ್ಡ ಸಾಧನೆ ಮಾಡಿದ್ದಾಳೆ ಸ್ವಾಮಿ, ದೊಡ್ಡ ಸಾಧನೆ. ಇದನ್ನು ಎಲ್ಲಿ ನೆಡ್ತೀನಿ ಅಂತ ತಗೊಂಡೋಗಿ ಅವಳ ಅಪ್ಪಯ್ಯ ಜಾಗಕ್ಕೆ ತಂತಾರ. ಕುಂದೇಶ್ವರ ಗುಣಪೋತ ನಡು ಅವ ಬಾ ಹೀರ ಬಾ ಮಗೆ. ಹೆಬ್ಬಲಸಿನ ಗಿಡ ನಿಮ್ಮ ಊರಿನಲ್ಲಿ ಸಿಕ್ಕಾಪಟ್ಟೆ ಇದೆ. ಹೆಬ್ಬಲಸಿನ ಗಿಡ ತುಮ್ಮುಡಿ ಬನ್ನಿ. ಇವರು ನಮ್ಮ ಐತಾಳ್ರು ಪಟ್ಟಾಭಿ ತಗೊಂಡ ವಸ್ತ್ರ ತೆಗೆದುಕೊಂಡು ಬನ್ನಿ ಬಲೆ. ಜೋಶಿಯವರು ಇವತ್ತು ಎರೆಹುಳು ಗೊಬ್ಬರದಲ್ಲಿ ದೊಡ್ಡ ಕ್ರಾಂತಿಯನ್ನು ಮಾಡ್ತಾ ಇದ್ದಾರೆ ಅವರು, ಜೋಶಿಯವರು. ಬನ್ನಿ. ಇವರು ಆದಿತ್ಯ ಅವರು ಮಾಧ್ಯಮ. ದೈಕೊಳ್ಳೆ ಅಂದ ಫಲಗೊಳ್ಪ ಸ್ವಾಮಿ. ನಾನು ಮಾಧ್ಯಮದ ನೀವು ತಗೊಂಡ್ರಿ ಅಲ್ಲ. ದೈವೋತ್ರಿ. ನೆಲ್ಲಿಗಿಡ ಸಿಗುತ್ತೆ. ಯಾರು ಬನ್ನಿ ಮೀಡಿಯಾದವರು. ಮುರಳಿಗ ಲಕ್ಷ್ಮೀನಾರಾಯಣ ತೆಗೋ. ಯಾವುದು ಗಿಡವ ಎಂಥದ್ದು? ಜಯಂತ ಹುಣ್ಣಿಮೆ ಅಂದರೆ 21ನೇ ತಾರೀಕಿನಿಂದ ಚಾತುರ್ಮಾಸ್ಯ ವ್ರತ ಪ್ರಾರಂಭ ಆಗ್ತಾ ಇದೆ. ಈ ಬಾರಿಯ ನಮ್ಮ ಚಾತುರ್ಮಾಸ್ಯ ವ್ರತವನ್ನು ಚೆನ್ನೈ ಮಹಾನಗರದಲ್ಲಿ ಸ್ವೀಕಾರ ಮಾಡ್ತಾ ಇದ್ದೇವೆ. ತತ್ಪೂರ್ವಭಾವಿಯಾಗಿ ನಮ್ಮ ಕಲ್ಕೂರ ಪ್ರತಿಷ್ಠಾನದಲ್ಲಿ ಇದೊಂದು ಸಂಪ್ರದಾಯವೇ ನಡೆದಿದೆ ಎಂಬಂತೆ ಚಾತುರ್ಮಾಸ್ಯ ವ್ರತಕ್ಕೆ ಹೋಗೋಕ್ಕೂ ಮುಂಚೆ ಗುರುವಂದನ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆ ನೆಲೆಯಲ್ಲಿ ಇವತ್ತು ನಾವಿಲ್ಲಿ ಬಂದಿದ್ದೇವೆ. ಈ ಬಾರಿಯ ಗುರುವಂದನೆಯನ್ನು ಪ್ರಕೃತಿಯ ಪ್ರತೀಕವಾಗಿರತಕ್ಕಂತಹ ಗಿಡಗಳಿಗೆ ತುಲಾಭಾರವನ್ನು ನಡೆಸ್ತಾ ಪ್ರಕೃತಿಯ ಸಮತೋಲನವನ್ನು ನಾವು ಕಾಯ್ದುಕೊಳ್ಬೇಕು ಹೇಗೆ ಅನ್ನೋದನ್ನು ಧ್ಯೇಯವನ್ನಾಗಿಟ್ಟುಕೊಂಡು ತುಲಾಭಾರ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಬಂದವರೆಲ್ಲರೂ ಕೂಡ ಕಾಣಿಕೆ ರೂಪದಲ್ಲಿ ಗಿಡಗಳನ್ನು ಹಂಚಲಾಗಿದೆ. ಈ ರೀತಿಯಲ್ಲಿ ಪ್ರಕೃತಿಯ ಆರಾಧನೆ ನಮ್ಮೆಲ್ಲರಿಂದ ನಡೆಯಬೇಕು. ಆ ಮೂಲಕ ನಾವಿವತ್ತು ಬಿಸಿಲಿನ ಬೇಗೆ ತಾಳ್ಕೊಳ್ಳಿಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೇವೆ. ಕಾಲಕಾಲಕ್ಕೆ ಮಳೆ ಇಲ್ಲ ಅಂತ ಹೇಳ್ತಾ ಇದ್ದೇವೆ. ಪ್ರಕೃತಿಯ ಸಮತೋಲನವನ್ನು ಕಾಯ್ದುಕೊಂಡ್ರೆ ಇವೆಲ್ಲವೂ ಕೂಡ ಸಾಧಿತವಾಗ್ತಾವೆ. ಅಂತಹ ದೊಡ್ಡ ಕಾರ್ಯಕ್ರಮ ಇವತ್ತಲ್ಲಿ ನಡೆದಿದೆ. ಬಂದವರೆಲ್ಲರೂ ಕೂಡ ಭಾರತ ಮಾತೆಯ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಕಾಮಗಾರಿಗಳೆಲ್ಲವೂ ಕೂಡ ಮತ್ತೆ ಪ್ರಾರಂಭಗೊಂಡಿದ್ದಾವೆ. ಪ್ರಾಣ ಪ್ರತಿಷ್ಠೆಯ ಮರುದಿವಸದಿಂದಲೇ ಬೇಕಾದ ತಯಾರಿಯನ್ನೆಲ್ಲ ಮಾಡಿಕೊಂಡು ಕಾಮಗಾರಿಯ ಈಗ ಒಂದು ಜಾಗವನ್ನು ನಾವು ಖರೀದಿಸಿದ್ದೇವೆ. ಇನ್ನೀಗ ಮುಂದಿನ ದಿವಸದಲ್ಲಿ ಅಲ್ಲಿ ಯಾತ್ರಾರ್ಥಿಗಳಿಗೆ ಉಳ್ಕೊಳ್ಳಿಕ್ಕೆ ಅನುಕೂಲವಾಗುವಂತೆ ಯಾತ್ರಿ ಭವನದ ನಿರ್ಮಾಣ ಆಗಬೇಕಾಗಿದೆ. ಸಮಾಜದ ಎಲ್ಲರ ಸಹಕಾರವನ್ನು ನಾವು ಅಪೇಕ್ಷಿಸ್ತಾ ಇದ್ದೇವೆ. ಅದು ಸೋರಿಕೆ ಅಲ್ಲ. ಈಗ ನೋಡಿ, ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ. ಹಾಗಾಗಿ ಮಳೆಗಾಲದ ಹಂತದಲ್ಲಿ ಅದು ಅಂತಹ ಒಂದು ಘಟನೆ ನಡೆದರೆ ಅಸಹಜ ಅಲ್ಲ. ಅದೀಗ ಮೇಲಿನ ಭಾಗ ಆಗ್ತಾ ಇರುವಂತೆ ನಾವೆಲ್ಲ ಕೂಡ ಮುಚ್ಚಿ ಹೋಗ್ತೇವೆ. ಅದ್ರ ಬಗ್ಗೆ ನಾವು ಮಾತಾಡಿದಾಗಿದೆ. ಮತ್ತೆ ಪುನಃ ಅದನ್ನು ಸುಮ್ಮನೆ ಇಲ್ಲ ಕೆದಕ್ತಾ ಕೂತ್ಕೊಳ್ಳೋದು ಬೇಡ. ಸಮಾಜದ ಸೊತ್ತಾದ್ದರಿಂದಾಗಿ ಅದು ಎಲ್ಲರಿಗೂ ತಿಳಿಯುವಂತಹದ್ದು ಉತ್ತಮ. ಮತ್ತು ಇನ್ನೊಂದು, ನಾವು ಕೂಡ
ಸಮಾಜದವರು ಸ್ವಲ್ಪ ಗಮನ ಹರಿಸಬೇಕು. ಚಿನ್ನಾಭರಣದಲ್ಲಿ ತಂದು ಹಾಕೋದರಿಂದಾಗಿ ಏನು ಅನುಕೂಲ? ಮಂದಿರಗಳಲ್ಲಿ ಮಂದಿರದ ನಿರ್ಮಾಣ ಆಗಬೇಕು, ಅದಕ್ಕೆ ಬೇಕಾದ್ದನ್ನೆಲ್ಲ ನೀಡಬೇಕು. ಮುಂದೆ ಮಂದಿರದಿಂದ ಆಗಬೇಕಾದ ಕಾರ್ಯಗಳು ಯಾವ ಯಾವ ಕಾಲಕ್ಕೆ ಏನೇನು ಕಾರ್ಯಗಳಾಗಬೇಕೋ ಅವಕ್ಕೆ ನಾವು ಕೈ ಜೋಡಿಸೋದು ಅದು ಒಳ್ಳೆಯ ಕೆಲಸ. ಅದು ಆಧ್ಯಾತ್ಮಿಕವಾದ, ಧಾರ್ಮಿಕವಾದ, ಸಾಮಾಜಿಕವಾದ, ಶೈಕ್ಷಣಿಕವಾದ ಏನು ಚಟುವಟಿಕೆಗಳನ್ನು ಮಾಡಬೇಕು ಅದನ್ನು ಗಮನಿಸಿಕೊಂಡು ಅದರಲ್ಲಿ ಕೈ ಜೋಡಿಸುವುದು ಉತ್ತಮ. ಎಲ್ಲಿಯೂ ಕೂಡ ವ್ಯರ್ಥವಾದಂತಹ ಏನು ಜಮಾವಣೆ ಅದು ಎಷ್ಟು ಅಗತ್ಯ ಅನ್ನೋದನ್ನು ನಾವು ಪರಿಶೀಲಿಸಿಕೊಳ್ಳೋದು ಒಳ್ಳೆಯದು. ಇದು ನಮ್ಮ ವ್ಯಕ್ತಿಗತವಾಗಿರ್ತಕ್ಕಂತಹ ಅಭಿಪ್ರಾಯ. ಸಂಸ್ಥೆಗಳನ್ನು ಮಾಡ್ತಾ ಇದೆ ಹೆಚ್ಚೆಲ್ಲ ಕಡೆ. ಆದರೆ ಹಿಂದೂ ಧರ್ಮದ ಮುಖ್ಯವಾಗಿ ದೇವಸ್ಥಾನಗಳು ಅಂತಹ ಶಿಕ್ಷಣ ಇದರಲ್ಲಿ ಸ್ವಲ್ಪ ಹಿಂದೆ ಇದೆ. ಈಗ ಶ್ರದ್ಧಾ ಕೇಂದ್ರ ದೇಶದವರು ಪ್ರತಿನಿಧಿಸ್ತಾರೆ. ಸೊ ಅಯೋಧ್ಯೆಯಿಂದ ಕಡೆಯಿಂದ ಏನಾದರೂ ಶಿಕ್ಷಣ ಸಂಸ್ಕಾರ ಅಂತ ಆ ರೀತಿ ಒಂದು ದೊಡ್ಡ ಯೋಜನೆಯನ್ನು ಮಾಡೋ ಏನಾದ್ರು ಪ್ಲಾನ್ ಇದೆಯಾ? ಮೊನ್ನೆ RSS ನವರು ಇದರ ಬಗ್ಗೆ ಹೇಳ್ತಾ ಇದ್ರು. ಇದನ್ನು ನಾವು ಹೇಳ್ತಾ ಇದ್ದೇವೆ. ಈ ಪ್ರಸ್ತಾವನೆ ಇವಾಗಲ್ಲ, ಪ್ರಾರಂಭದಲ್ಲೇ ನಾವು ಪ್ರಸ್ತಾವನೆ ಇಟ್ಟಿದ್ದೇವೆ. ಇವಾಗಂತೂ ಏನು ಮಂದಿರವನ್ನು ಕಟ್ಟುವುದಷ್ಟೇ ಈಗ ಪ್ರಧಾನ ಉದ್ದೇಶ. ಆ ಕಾರ್ಯ ಇನ್ನೂ ಪರಿಪೂರ್ಣಗೊಂಡಿಲ್ಲ. ಅದಾದ ಬಳಿಕ ಟ್ರಸ್ಟ್ನ ನಿಯಮಾವಳಿಗಳಿಗೆ ಒಂದಿಷ್ಟು ತಿದ್ದುಪಡಿಯನ್ನು ಕೂಡ ಮಾಡಿಕೊಳ್ಬೇಕಾಗುತ್ತೆ. ಈಗ ತಾನೇ ರೂಪಿಸಿರ್ತಕ್ಕಂಥ ತಿದ್ದುಪಡಿಗಳಲ್ಲಿ ಅವುಗಳಿಗೆ ಸಾಕಷ್ಟು ಅವಕಾಶ ಇಲ್ಲ. ನಾವು ಇದನ್ನು ಪ್ರಸ್ತಾವ ಮಾಡಿದಾಗ ಬಂದಿರತಕ್ಕಂಥ ವಿಚಾರ. ಹಾಗಾಗಿ ಮುಂದಿನ ಈ ಮಂದಿರದ ಕಾಮಗಾರಿಯೆಲ್ಲ ಪರಿಪೂರ್ಣಗೊಂಡ ಮೇಲೆ ಬೇಕಾಗಿರತಕ್ಕಂಥ ತಿದ್ದುಪಡಿಯ ಮೂಲಕ ಸಮಾಜ ಸೇವೆಯನ್ನು ಕೂಡ ಮಾಡಬೇಕು ಅಂತ ಅಪೇಕ್ಷೆ ಇದೆ. ಅಷ್ಟಲ್ಲದೆ ಈತನೆಂದದ್ದು ನೀವು ದೇವಾಲಯಗಳು ಇಂಥ ಕೆಲಸ ಆಗ್ತಾ ಇಲ್ಲ. ದೇವಾಲಯವನ್ನು ಮೊದಲು ನೀವು ಸ್ವಾಯತ್ತಗೊಳಿಸಿ. ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶ ಬೇರೆ ಇದೆ, ಅದನ್ನು ಲಾಗುಗೊಳಿಸಿದರೂ ಮುಗಿದು ಹೋಯಿತು. ದೇವಾಲಯದಲ್ಲಿ ಬರುವಂತಹ ಭಕ್ತರೇ ನೀಡಿರತಕ್ಕಂತಹ ಸಂಪತ್ತು ಆವಾಗ ನೇರವಾಗಿ ಅದು ಭಕ್ತರಿಗೆ ಪುನಃ ಸಿಗಬೇಕು. ಹಾಗಾಯಿತು ಅಂತಂದರೆ ಪ್ರತಿಯೊಂದು ದೇವಾಲಯದಲ್ಲಿ ಕೂಡ ಒಂದು ಶಿಕ್ಷಣ ಸಂಸ್ಥೆ, ಒಂದು ವೈದ್ಯಕೀಯ ಸಂಸ್ಥೆ, ಆ ಮೂಲಕ ಸಮಾಜದ ಉದ್ಧಾರ ಮಾಡಲಿಕ್ಕೆ ಅವಶ್ಯವಾಗಿ ಸಾಧ್ಯವಾಗತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಅನೇಕ ಬಾರಿ ದೇವಾಲಯಗಳನ್ನು ಸರ್ಕಾರದ ಮುಷ್ಟಿಯಿಂದ ವಿಮುಕ್ತಗೊಳಿಸಬೇಕು ಅಂತ ಹೇಳಿಕೊಂಡು ನಾವು ಅಂದದ್ದು ಇದೇ ಹಿನ್ನೆಲೆಯಲ್ಲಿ. ಅದನ್ನು ಕೈಯಲ್ಲಿ ಇಟ್ಟುಕೊಂಡು ದೇವಾಲಯಗಳಿಂದ ಸಮಾಜಮುಖಿಯಾದ ಕಾರ್ಯ ಆಗ್ತಾ ಇಲ್ಲ ಅನ್ನುವಂತಹದ್ದು ದೊಡ್ಡ ತಪ್ಪು. ಅದನ್ನು ನಮ್ಮಲ್ಲಿ